ಭಯ ಬರ್ತೀರಿ ನೋಡಿ ಅದೇ. ಹಾಂ ಆಯ್ತು ಇದು ಹೊರಡುದು ಕಾಣ್ತಿದೆಯಲ್ಲ. ಹಾಂ ಡಿಕೋಡ್ ಇವತ್ತು ಅರಣ್ಯ ಇಲಾಖೆ ಮತ್ತೊಂದು ಕಾರ್ಯಾಚರಣೆಗೆ ಮುಂದಾಗಿರುವಂತಹದ್ದು. ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಸೋಕೋ ಟೀಮ್, ಕಂದಾಯ ಸೇರಿದಂತೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮಹಜರು ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಇವತ್ತಿನ ಮಹಜರು ಪ್ರಕ್ರಿಯೆ ನೇತ್ರಾವತಿಯ ಬಂಗ್ಲೆಗುಡ್ಡೆಯಲ್ಲಿ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಬಂಗ್ಲೆಗುಡ್ಡೆಗೆ ಈಗಾಗಲೇ ಒಂದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಮಹಜರು ಕಾರ್ಯಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡು ಆಫೀಸರ್ಸ್ ಈಗಾಗಲೇ ಇಲ್ಲಿಂದ ಹೊರಟಿರುವಂಥದ್ದು. ಬಂಗ್ಲೆಗುಡ್ಡೆಯಲ್ಲಿ ಭೂಮಿ ಅಗೆದು ಸ್ಥಳ ಪರಿಶೋಧನೆ ಅಲ್ಲ, ಬದಲಾಗಿ ವಿಠಲ್ಗೌಡ ಬುರುಡೆ ತಂದ ಅಥವಾ ಅಡಗಿಸಿಟ್ಟಿದ್ದ ಸ್ಥಳದ ಮಹಜರು ಕಾರ್ಯ ನಡೆಸಲಿರುವಂತಹ ಸಾಧ್ಯತೆಗಳಿದ್ದಾವೆ. ಬಂಗ್ಲೆಗುಡ್ಡೆ ಕಾಡಿಂದ ಬುರುಡೆ ತಂದಿರುವ ಬಗ್ಗೆ SIT ಅಧಿಕಾರಿಗಳಿಗೆ ಹೇಳಿಕೆ ನೀಡಿದಂಥ ಹಿನ್ನೆಲೆಯಲ್ಲಿ ಈ ಒಂದು ಮಹಜರು ಕಾರ್ಯ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಬಂಗ್ಲೆಗುಡ್ಡೆ ಬಳಿಗೆ ಕಾರ್ಯಾಚರಣೆಗೆ ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡು ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಬೆಳ್ತಂಗಡಿ SIT ಕಚೇರಿಯಿಂದ ಹೊರಟಿರುವಂಥ ಅಧಿಕಾರಿಗಳ ತಂಡ ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಕಡೆಗೆ ತೆರಳಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಅಧಿಕಾರಿಗಳ ತಂಡ ಈಗಾಗಲೇ ಹೊರಟಿರುವಂಥದ್ದು. ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ಅಧಿಕಾರಿಗಳ ತಂಡ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಈಗಾಗಲೇ ಅಧಿಕಾರಿಗಳು ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಬಂಗ್ಲೆಗುಡ್ಡದ ಬಳಿ SITಯ ಕಾರ್ಯಾಚರಣೆ ಇವತ್ತು ನಡೀತಾ ಇರುವಂಥದ್ದು. ಅಸ್ಥಿ ಪಂಜರ ಕಳೆಬರಕ್ಕೆ ಶೋಧ ಸಾಧ್ಯತೆ ಅಂತ ಹೇಳ್ಬೋದು. ಯಾಕಂದರೆ ಬಂಗ್ಲೆಗುಡ್ಡೆ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಪಾಯಿಂಟ್ ನಂಬರ್ 13ರ ಬಳಿ ಕೂಡ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಗ್ಲೆಗುಡ್ಡ ಅಥವಾ ಪಾಯಿಂಟ್ ನಂಬರ್ 13 ಇಲ್ಲವೇ ಪಾಂಗಳ ಬಳಿ ಇಂದು ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ. ಅವು ಬೇತದಾನೆ ಬರೋದು ನನಗೆ. ಇವತ್ತು ಅರಣ್ಯ ಇಲಾಖೆ ಮತ್ತೊಂದು ಕಾರ್ಯಾಚರಣೆಗೆ ಮುಂದಾಗಿರುವಂತಹದ್ದು. ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಸೋಕೋ ಟೀಮ್, ಕಂದಾಯ ಸೇರಿದಂತೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಮಹಜರು ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಇವತ್ತಿನ ಮಹಜರು ಪ್ರಕ್ರಿಯೆ ನೇತ್ರಾವತಿಯ ಬಂಗ್ಲೆಗುಡ್ಡೆಯಲ್ಲಿ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಬಂಗ್ಲೆಗುಡ್ಡೆಗೆ ಈಗಾಗಲೇ ಒಂದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಮಹಜರು ಕಾರ್ಯಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡು ಆಫೀಸರ್ಸ್ ಈಗಾಗಲೇ ಇಲ್ಲಿಂದ ಹೊರಟಿರುವಂಥದ್ದು. ಬಂಗ್ಲೆಗುಡ್ಡೆಯಲ್ಲಿ ಭೂಮಿ ಅಗೆದು ಸ್ಥಳ ಪರಿಶೋಧನೆ ಅಲ್ಲ, ಬದಲಾಗಿ ವಿಠಲ್ಗೌಡ ಬುರುಡೆ ತಂದ ಅಥವಾ ಅಡಗಿಸಿಟ್ಟಿದ್ದ ಸ್ಥಳದ ಮಹಜರು ಕಾರ್ಯ ನಡೆಸಲಿರುವಂತಹ ಸಾಧ್ಯತೆಗಳಿದ್ದಾವೆ.
ಬಂಗ್ಲೆಗುಡ್ಡೆ ಕಾಡಿಂದ ಬುರುಡೆ ತಂದಿರುವ ಬಗ್ಗೆ SIT ಅಧಿಕಾರಿಗಳಿಗೆ ಹೇಳಿಕೆ ನೀಡಿದಂಥ ಹಿನ್ನೆಲೆಯಲ್ಲಿ ಈ ಒಂದು ಮಹಜರು ಕಾರ್ಯ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಬಂಗ್ಲೆಗುಡ್ಡೆ ಬಳಿಗೆ ಕಾರ್ಯಾಚರಣೆಗೆ ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡು ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಬೆಳ್ತಂಗಡಿ SIT ಕಚೇರಿಯಿಂದ ಹೊರಟಿರುವಂಥ ಅಧಿಕಾರಿಗಳ ತಂಡ ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಕಡೆಗೆ ತೆರಳಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಅಧಿಕಾರಿಗಳ ತಂಡ ಈಗಾಗಲೇ ಹೊರಟಿರುವಂಥದ್ದು. ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ಅಧಿಕಾರಿಗಳ ತಂಡ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಈಗಾಗಲೇ ಅಧಿಕಾರಿಗಳು ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಬಂಗ್ಲೆಗುಡ್ಡದ ಬಳಿ SITಯ ಕಾರ್ಯಾಚರಣೆ ಇವತ್ತು ನಡೀತಾ ಇರುವಂಥದ್ದು. ಅಸ್ಥಿ ಪಂಜರ ಕಳೆಬರಕ್ಕೆ ಶೋಧ ಸಾಧ್ಯತೆ ಅಂತ ಹೇಳ್ಬೋದು. ಯಾಕಂದರೆ ಬಂಗ್ಲೆಗುಡ್ಡೆ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಪಾಯಿಂಟ್ ನಂಬರ್ 13 ಬಳಿ ಕೂಡ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಗ್ಲೆಗುಡ್ಡ ಅಥವಾ ಪಾಯಿಂಟ್ ನಂಬರ್ 13 ಇಲ್ಲವೇ ಪಾಂಗಳ ಬಳಿ ಇಂದು ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ. ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು FSRಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲೆಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರೂ ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಕೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಕೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ಇಡೀ ಬಂಗ್ಲೆಗುಡ್ಡ ಕಾಡನ್ನು ಶೋಧ ಕಾರ್ಯ ಮಾಡಬೇಕಂತ ಅರಣ್ಯ ಇಲಾಖೆ, ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲೆಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲೆಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಆ ಸ್ಥಳಕ್ಕೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳು, ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು FSRಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲೆಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರೂ ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗೂಟ ಕಾಡನ್ನು ಜೋಕಾಲಿ ಮಾಡಬೇಕಂತ ಅರಣ್ಯ ಇಲಾಖೆ, ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗೂಟ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗೂಟ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗೂಟ ಕಾಡನ್ನು ಜೋಕಾಲಿ ಮಾಡಬೇಕಂತ ಅರಣ್ಯ ಇಲಾಖೆ, ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗೂಟ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗೂಟ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು, ಅರಣ್ಯ ಇಲಾಖೆ
ಇಲ್ಲಿ ಅಸ್ತಿತ್ವದಿಂದ ಅವಶೇಷಗಳಿದೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ಬಂಗ್ಲಗುಡ್ಡ ಕಾಡನ್ನು ಜೋಕಾಲಿ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಬೈಕ್ ಭಯ ಇವತ್ತು ಅರಣ್ಯ ಇಲಾಖೆ ಮತ್ತೊಂದು ಕಾರ್ಯಾಚರಣೆಗೆ ಮುಂದಾಗಿರುವಂತಹದ್ದು. ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಸೋಕೋ ಟೀಮ್, ಕಂದಾಯ ಸೇರಿದಂತೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಮಹಜರು ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇವತ್ತಿನ ಮಹಜರು ಪ್ರಕ್ರಿಯೆ ನೇತ್ರಾವತಿಯ ಬಂಗ್ಲಗುಡ್ಡೆಯಲ್ಲಿ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಬಂಗ್ಲಗುಡ್ಡೆಗೆ ಈಗಾಗಲೇ ಒಂದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಂಗ್ಲಗುಡ್ಡೆಯಲ್ಲಿ ಮಹಜರು ಕಾರ್ಯಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡು ಆಫೀಸರ್ಸ್ ಈಗಾಗಲೇ ಇಲ್ಲಿಂದ ಹೊರಟಿರುವಂಥದ್ದು. ಬಂಗ್ಲಗುಡ್ಡೆಯಲ್ಲಿ ಭೂಮಿ ಅಗೆದು ಸ್ಥಳ ಪರಿಶೋಧನೆ ಅಲ್ಲ, ಬದಲಾಗಿ ವಿಠಲ್ಗೌಡ ಬುರುಡೆ ತಂದ ಅಥವಾ ಅಡಗಿಸಿಟ್ಟಿದ್ದ ಸ್ಥಳದ ಮಹಜರು ಕಾರ್ಯ ನಡೆಸಲಿರುವಂತಹ ಸಾಧ್ಯತೆಗಳಿದ್ದಾವೆ. ಬಂಗ್ಲಗುಡ್ಡೆ ಕಾಡಿಂದ ಬುರುಡೆ ತಂದಿರುವ ಬಗ್ಗೆ SIT ಅಧಿಕಾರಿಗಳಿಗೆ ಹೇಳಿಕೆ ನೀಡಿದಂಥ ಹಿನ್ನೆಲೆಯಲ್ಲಿ ಈ ಒಂದು ಮಹಜರು ಕಾರ್ಯ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಬಂಗ್ಲಗುಡ್ಡೆ ಬಳಿಗೆ ಕಾರ್ಯಾಚರಣೆಗೆ ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡು ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಬೆಳ್ತಂಗಡಿ SIT ಕಚೇರಿಯಿಂದ ಹೊರಟಿರುವಂಥ ಅಧಿಕಾರಿಗಳ ತಂಡ ಧರ್ಮಸ್ಥಳದ ಬಂಗ್ಲಗುಡ್ಡೆ ಕಡೆಗೆ ತೆರಳಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಅಧಿಕಾರಿಗಳ ತಂಡ ಈಗಾಗಲೇ ಹೊರಟಿರುವಂಥದ್ದು. ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ಅಧಿಕಾರಿಗಳ ತಂಡ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಈಗಾಗಲೇ ಅಧಿಕಾರಿಗಳು ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಬಂಗ್ಲಗುಡ್ಡದ ಬಳಿ SITಯ ಕಾರ್ಯಾಚರಣೆ ಇವತ್ತು ನಡೀತಾ ಇರುವಂಥದ್ದು. ಅಸ್ಥಿ ಪಂಜರ ಕಳೆಬರಕ್ಕೆ ಶೋಧ ಸಾಧ್ಯತೆ ಅಂತ ಹೇಳ್ಬೋದು. ಯಾಕಂದರೆ ಬಂಗ್ಲಗುಡ್ಡೆ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಪಾಯಿಂಟ್ ನಂಬರ್ 13ರ ಬಳಿ ಕೂಡ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಗ್ಲಗುಡ್ಡ ಅಥವಾ ಪಾಯಿಂಟ್ ನಂಬರ್ 13 ಇಲ್ಲವೇ ಪಾಂಗಳ ಬಳಿ ಇಂದು ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ.
ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು, ಅರಣ್ಯ ಇಲಾಖೆ ಅವಶೇಷಗಳಿದೆ ಭೂಮಿಯ ಮೇಲ್ಭಾಗದಲ್ಲಿ. ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಆರ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ಇಡೀ ಬಂಗ್ಲಗುಡ್ಡ ಕಾಡನ್ನು ಜೋಪಾನ ಮಾಡಬೇಕಂತ ಹೇಳಿ ಅರಣ್ಯ ಇಲಾಖೆ, ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು, ಅರಣ್ಯ ಇಲಾಖೆ ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ವಿಡಿಯೋದಲ್ಲಿ ಈಗಾಗಲೇ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಅಧಿಕಾರಿಗಳು ಆಗಮಿಸಿ ಅಧಿಕಾರಿಗಳು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀವಿ. SP ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯಿಂದ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಬಂದಂಥ ಅಧಿಕಾರಿಗಳು ಈಗಾಗಲೇ ಮೇಲ್ಭಾಗಕ್ಕೆ ಹೋಗಿರುವಂಥದ್ದು. ಅದರ ಜೊತೆಗೆ ಸೋಕೋ ತಂಡ ಸೂಟ್ಕೇಸ್ ಮತ್ತು ಇನ್ನಿತರ ಬಾಕ್ಸ್ಗಳನ್ನು ಹಿಡ್ಕೊಂಡು ಮೇಲೆ ಹೋಗಿರುವಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿನ ಕಸದ ವಾಹನದಲ್ಲಿ
ಹಾರೆ ಪಿಕ್ಕಾಸುಗಳನ್ನು ಹಿಡ್ಕೊಂಡು ಬಂದಂಥ ಕಾರ್ಮಿಕರು ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಸಮೀಪದಲ್ಲಿ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಅಂದರೆ ಪಾಯಿಂಟ್ ನಂಬರ್ 9, ಈ ಹಿಂದೆ 9, 10, 11, 12 ಅಂತ ಏನು ಗುರುತಿಸಲ್ಪಟ್ಟಿತ್ತು, ಆ 9, 10, 11, 12ರ ಸಮೀಪದಲ್ಲೇ ಮೇಲ್ಭಾಗದಲ್ಲಿ ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಾಣಿಸಿರುವಂತಹ ಅಸ್ಥಿಪಂಜರದ ಕಳೆಬರಗಳನ್ನು ಸಂಗ್ರಹಿಸುವಂತಹ ಸಾಧ್ಯತೆಗಳು ಒಂದು ಕಡೆಯಾದರೆ, ಮತ್ತೊಂದು ಕಡೆ ವಿಠಲ್ಗೌಡ ಅಥವಾ ಚಿನ್ನಯ್ಯ ಬುರುಡೆ ತಂದಿರುವಂತಹ ಜಾಗವನ್ನು ಕೂಡ ಮಹಜರು ಮಾಡಿ ಅಲ್ಲಿಯೂ ಕೂಡ ಉತ್ಖನನ ಅಥವಾ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂತಹ ಪರಿಶೀಲನೆಯನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈ ಹಿಂದೆ ಯಾವ ಅಧಿಕಾರಿಗಳು ಬರ್ತಾ ಇದ್ರು, ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೋಕೋ ತಂಡವೂ ಕೂಡ ಆಗಮಿಸಿರುವಂಥದ್ದು. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಕಳೆಬರಗಳನ್ನು ಪಡೆದುಕೊಂಡು ಅವುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅವುಗಳನ್ನು ವೈದ್ಯಕೀಯ ತಪಾಸಣೆಗೆ ಕಳುಹಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಈ ಹಿಂದೆ 11ನೇ ಗುರುತಿನ ಉತ್ಖನನದ ನಂತರ 14ನೇ ಗುರುತು ಅಥವಾ 11A ಅಂತ ಕರೆಯಲ್ಪಡುವಂತಹ ಗುರುತಿನಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಕಳೆಬರವನ್ನು ಕೂಡ ಸಂಗ್ರಹಿಸಿ ಅವುಗಳನ್ನು ಕೂಡ ವ್ಯವಸ್ಥಿತವಾಗಿ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಮತ್ತು ಜಿತೇಂದ್ರ ದಯಮ್ ಅವರು ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. UDR ದಾಖಲಿಸಿದ ನಂತರ ಅದನ್ನ SITಗೆ ಹಸ್ತಾಂತರಿಸಲಾಗಿತ್ತು. ಅದೇ ರೀತಿಯಂತ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳ ಸ್ಟೇಷನ್ನಲ್ಲಿ UDR ಅನ್ನ ಮಾಡಿ ತದಬಳಿಕ SITಗೆ ಅದನ್ನು ಹಸ್ತಾಂತರಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ಮೇಲ್ಮೈಯಲ್ಲಿ ಇಂತಹದೊಂದು ಕಳೆಬರಗಳು ಇದಾವೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತು ಅಧಿಕಾರಿಗಳು ಮೊನ್ನೆ ವಿಠಲ್ಗೌಡರನ್ನ ಕರೆದುಕೊಂಡು ಬಂದು ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಕಳೆಬರವನ್ನ ಪಡ್ಕೊಂಡ್ಬರ್ತಾರೋ ಅಥವಾ ಇನ್ನೇನಾದರೂ ಉತ್ಖನನ ಮಾಡ್ತಾರೋ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮೇಲ್ಭಾಗಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗಿದ್ದಾರೆ, ಸೋಕೋ ಅಧಿಕಾರಿಗಳು ಜೊತೆಗಿದ್ದಾರೆ. ಸೋಕೋ ಅಧಿಕಾರಿಗಳ ಕೈಯಲ್ಲಿ ವಿವಿಧ ಅವರ ಪರಿಕರಗಳ ಜೊತೆಗೆ ವಿವಿಧ ಬಾಕ್ಸ್ಗಳನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ. ಉತ್ಖನನ ಸಮಯದಲ್ಲಿ ಸೋಕೋ ಅಧಿಕಾರಿಗಳು ಬಾಕ್ಸ್ ಅನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಅದೇ ರೀತಿಯಂತ ಕುತೂಹಲಕ್ಕೆ ಇವತ್ತು ಕೂಡ ಕಾರಣವಾಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಹಾರೆ ಪಿಕ್ಕಾಸು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಉತ್ಖನನ ಮಾಡ್ತಾರ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗಿದೆ. ಇನ್ನಷ್ಟು ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಈಗ ಬಂಗ್ಲೆಗುಡ್ಡೆಯ ಸಮೀಪದಿಂದ ಈ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಡಿಸ್ಕನೆಕ್ಟ್ ಆಗಿತ್ತು. ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗಿದ್ರು ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿಯುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇವತ್ತಿನ
ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಅದನ್ನು ಹೆಚ್ಚುವರಿಯಾಗಿ ಅಂದರೆ ಈ ವಿಟಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ, ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನು ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ, ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು, ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಣ ಮಹಜರಿಗಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ವಿಡಿಯೋದಲ್ಲಿ ಈಗಾಗಲೇ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಅಧಿಕಾರಿಗಳು ಆಗಮಿಸಿ ಅಧಿಕಾರಿಗಳು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀವಿ. SP ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯಿಂದ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಬಂದಂಥ ಅಧಿಕಾರಿಗಳು ಈಗಾಗಲೇ ಮೇಲ್ಭಾಗಕ್ಕೆ ಹೋಗಿರುವಂಥದ್ದು. ಅದರ ಜೊತೆಗೆ ಸೋಕೋ ತಂಡ ಸೂಟ್ಕೇಸ್ ಮತ್ತು ಇನ್ನಿತರ ಬಾಕ್ಸ್ಗಳನ್ನು ಹಿಡ್ಕೊಂಡು ಮೇಲೆ ಹೋಗಿರುವಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿನ ಕಸದ ವಾಹನದಲ್ಲಿ ಹಾರೆ ಪಿಕ್ಕಾಸುಗಳನ್ನು ಹಿಡ್ಕೊಂಡು ಬಂದಂಥ ಕಾರ್ಮಿಕರು ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಸಮೀಪದಲ್ಲಿ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಅಂದರೆ ಪಾಯಿಂಟ್ ನಂಬರ್ 9, ಈ ಹಿಂದೆ 9, 10, 11, 12 ಅಂತ ಏನು ಗುರುತಿಸಲ್ಪಟ್ಟಿತ್ತು, ಆ 9, 10, 11, 12ರ ಸಮೀಪದಲ್ಲೇ ಮೇಲ್ಭಾಗದಲ್ಲಿ ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಾಣಿಸಿರುವಂತಹ ಅಸ್ಥಿಪಂಜರದ ಕಳೆಬರಗಳನ್ನು ಸಂಗ್ರಹಿಸುವಂತಹ ಸಾಧ್ಯತೆಗಳು ಒಂದು ಕಡೆಯಾದರೆ, ಮತ್ತೊಂದು ಕಡೆ ವಿಠಲ್ಗೌಡ ಅಥವಾ ಚಿನ್ನಯ್ಯ ಬುರುಡೆ ತಂದಿರುವಂತಹ ಜಾಗವನ್ನು ಕೂಡ ಮಹಜರು ಮಾಡಿ ಅಲ್ಲಿಯೂ ಕೂಡ ಉತ್ಖನನ ಅಥವಾ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂತಹ ಪರಿಶೀಲನೆಯನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈ ಹಿಂದೆ ಯಾವ ಅಧಿಕಾರಿಗಳು ಬರ್ತಾ ಇದ್ರು ಆ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೋಕೋ ತಂಡವೂ ಕೂಡ ಆಗಮಿಸಿರುವಂಥದ್ದು. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಕಲೇಬರಗಳನ್ನು ಪಡೆದುಕೊಂಡು ಅವುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅವುಗಳನ್ನು ವೈದ್ಯಕೀಯ ತಪಾಸಣೆಗೆ ಕಳುಹಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಈ ಹಿಂದೆ 11ನೇ ಗುರುತಿನ ಉತ್ಖನನದ ನಂತರ 14ನೇ ಗುರುತು ಅಥವಾ 11A ಅಂತ ಕರೆಯಲ್ಪಡುವಂತಹ ಗುರುತಿನಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಕಳೇಬರವನ್ನು ಕೂಡ ಸಂಗ್ರಹಿಸಿ ಅವುಗಳನ್ನು ಕೂಡ ವ್ಯವಸ್ಥಿತವಾಗಿ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಮತ್ತು ಜಿತೇಂದ್ರ ದಯಾಮ ಅವರು ಇದನ್ನು ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. UDR ದಾಖಲಿಸಿದ ನಂತರ ಅದನ್ನು SITಗೆ ಹಸ್ತಾಂತರಿಸಲಾಗಿತ್ತು. ಅದೇ ರೀತಿಯಾದಂಥ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಧರ್ಮಸ್ಥಳ ಸ್ಟೇಷನ್ನಲ್ಲಿ UDR ಅನ್ನು ಮಾಡಿ ತದಬಳಿಕ SITಗೆ ಅದನ್ನು ಹಸ್ತಾಂತರಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ಮೇಲ್ಮೈಯಲ್ಲಿ ಇಂತಹದೊಂದು ಕಳೇಬರಗಳು ಇದ್ದಾವೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತು ಅಧಿಕಾರಿಗಳು ಮೊನ್ನೆ
ವಿಠಲ್ ಗೌಡರನ್ನ ಕರೆದುಕೊಂಡು ಬಂದು ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಕಳೇಬರವನ್ನ ಪಡ್ಕೊಂಡ್ಬರ್ತಾರೋ ಅಥವಾ ಇನ್ನೇನಾದರೂ ಉತ್ಖನನ ಮಾಡ್ತಾರೋ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮೇಲ್ಭಾಗಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ, ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗಿದ್ದಾರೆ, ಸೋಕೋ ಅಧಿಕಾರಿಗಳು ಜೊತೆಗಿದ್ದಾರೆ. ಸೋಕೋ ಅಧಿಕಾರಿಗಳ ಕೈಯಲ್ಲಿ ವಿವಿಧ ಅವರ ಪರಿಕರಗಳ ಜೊತೆಗೆ ವಿವಿಧ ಬಾಕ್ಸ್ಗಳನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ. ಉತ್ಖನನ ಸಮಯದಲ್ಲಿ ಸೋಕೋ ಅಧಿಕಾರಿಗಳು ಬಾಕ್ಸ್ ಅನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಅದೇ ರೀತಿಯಂತ ಕುತೂಹಲಕ್ಕೆ ಇವತ್ತು ಕೂಡ ಕಾರಣವಾಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಹಾರೆ ಪಿಕ್ಕಾಸು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಉತ್ಖನನ ಮಾಡ್ತಾರಾ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗಿದೆ. ಇನ್ನಷ್ಟು ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಈಗ ಬಂಗ್ಲೆಗುಡ್ಡೆ ಸಮೀಪದಿಂದ ಈ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು ಕೂಡ 12 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದ್ರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರುಗಾಗಿ SIT ಕರ್ಕೊಂಡು ಹೋಗಿತ್ತು. ಈ ಸಂದರ್ಭದಲ್ಲಿ ಅವರು ಕೊಟ್ಟ ತಂಡ ಇಲ್ಲಿಗೆ ಆಗಮಿಸಿದೆ. ಸೋಕೋ ತಂಡದ ಜೊತೆಲೂ ಕೂಡ ಈಗ ಆಗಮಿಸಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಇಬ್ಬರು ಅಧಿಕಾರಿಗಳು ಈಗ ಅಲ್ಲಿ ಸಮಾಲೋಚನೆಯನ್ನು ನಡೆಸ್ತಾ ಇರುವಂಥ ದೃಶ್ಯವನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು, ಪಂಚಾಯತ್ ಸಿಬ್ಬಂದಿಗಳು ಅವರನ್ನು ಕೂಡ ಇಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸೋಕೋ ಟೀಮನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಎಲ್ಲಿ ಆರಂಭ ಮಾಡಬೇಕು, ಎಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮತ್ತೊಂದು ಭಾಗದಲ್ಲಿ ಸೋಕೋ ಟೀಮ್ ತಂಡದ ಡಿಸ್ಕನೆಕ್ಟ್ ಆಗಿತ್ತು. ಸ್ವಲ್ಪ ಮತ್ತೆ ಬರ
ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗಿದ್ರು ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿರುವುದನ್ನು ಗಮನಿಸಬಹುದು. ಬಹಳ ಸ್ಪೀಡ್ ಆಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ಇವತ್ತಿನ ಈಗಾಗಲೇ ತಾವು ನೋಡ್ತಾ ಇದ್ರಿ ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋಗಳನ್ನು ತಾವೀಗ ನೋಡ್ತಾ ಇದ್ರಿ. ಆ ವಿಡಿಯೋದಲ್ಲಿ ಈಗಾಗಲೇ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಅಧಿಕಾರಿಗಳು ಆಗಮಿಸಿ ಅಧಿಕಾರಿಗಳು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀವಿ. SP ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯಿಂದ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಬಂದಂತ ಅಧಿಕಾರಿಗಳು ಈಗಾಗಲೇ ಮೇಲ್ಭಾಗಕ್ಕೆ ಹೋಗಿರುವಂತದ್ದು. ಅದರ ಜೊತೆಗೆ ಸೋಕೋ ತಂಡ ಸೂಟ್ ಕೇಸ್ ಮತ್ತು ಇನ್ನಿತರ ಬಾಕ್ಸ್ಗಳನ್ನು ಹಿಡ್ಕೊಂಡು ಮೇಲೆ ಹೋಗಿರುವಂತದ್ದು. ಜೊತೆಗೆ ಗ್ರಾಮ ಪಂಚಾಯತಿನ ಕಸದ ವಾಹನದಲ್ಲಿ ಹಾರೆ ಪಿಕ್ಕಾಸುಗಳನ್ನು ಹಿಡ್ಕೊಂಡು ಬಂದಂತ ಕಾರ್ಮಿಕರು ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತದ್ದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಮೂಲಕ ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಸಮೀಪದಲ್ಲಿ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಅಂದ್ರೆ ಪಾಯಿಂಟ್ ನಂಬರ್ 9 ಈ ಹಿಂದೆ 9, 10, 11, 12 ಅಂತ ಏನು ಗುರುತಿಸಲ್ಪಟ್ಟಿತ್ತು ಆ 9, 10, 11, 12ರ ಸಮೀಪದಲ್ಲೇ ಮೇಲ್ಭಾಗದಲ್ಲಿ ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಾಣಿಸಿರುವಂತಹ ಅಸ್ಥಿಪಂಜರದ ಕಳೆಬರಗಳನ್ನು ಸಂಗ್ರಹಿಸುವಂತಹ ಸಾಧ್ಯತೆಗಳು ಒಂದು ಕಡೆಯಾದರೆ, ಮತ್ತೊಂದು ಕಡೆ ವಿಠಲ್ಗೌಡ ಅಥವಾ ಚಿನ್ನಯ್ಯ ಬುರುಡೆ ತಂದಿರುವಂತಹ ಜಾಗವನ್ನು ಕೂಡ ಮಹಜರು ಮಾಡಿ ಅಲ್ಲಿಯೂ ಕೂಡ ಉತ್ಖನನ ಅಥವಾ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂತಹ ಪರಿಶೀಲನೆಯನ್ನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈ ಹಿಂದೆ ಯಾವ ಯಾವ ಅಧಿಕಾರಿಗಳು ಬರ್ತಾ ಇದ್ರು ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸ್ತಾ ಇರುವಂತದ್ದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಸೋಕೋ ತಂಡವೂ ಕೂಡ ಆಗಮಿಸಿರುವಂಥದ್ದು. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಕಳೆಬರಗಳನ್ನು ಪಡೆದುಕೊಂಡು ಅವುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅವುಗಳನ್ನು ವೈದ್ಯಕೀಯ ತಪಾಸಣೆಗೆ ಕಳುಹಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಈ ಹಿಂದೆ 11ನೇ ಗುರುತಿನ ಉತ್ಖನನದ ನಂತರ 14ನೇ ಗುರುತು ಅಥವಾ 11A ಅಂತ ಕರೆಯಲ್ಪಡುವಂತಹ ಗುರುತಿನಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಕಳೆಬರವನ್ನು ಕೂಡ ಸಂಗ್ರಹಿಸಿ ಅವುಗಳನ್ನು ಕೂಡ ವ್ಯವಸ್ಥಿತವಾಗಿ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಮತ್ತು ಜಿತೇಂದ್ರ ದಯಮ್ ಅವರು ಇದನ್ನ ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. UDR ದಾಖಲಿಸಿದ ನಂತರ ಅದನ್ನ SITಗೆ ಹಸ್ತಾಂತರಿಸಲಾಗಿತ್ತು. ಅದೇ ರೀತಿಯಂತ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳ ಸ್ಟೇಷನ್ನಲ್ಲಿ UDR ಅನ್ನ ಮಾಡಿ ತದಬಳಿಕ SITಗೆ ಅದನ್ನು ಹಸ್ತಾಂತರಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ಮೇಲ್ಮೈಯಲ್ಲಿ ಇಂತಹದೊಂದು ಕಳೆಬರಗಳು ಇದಾವೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತು ಅಧಿಕಾರಿಗಳು ಮೊನ್ನೆ ವಿಠಲ್ಗೌಡರನ್ನ ಕರೆದುಕೊಂಡು ಬಂದು ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಕಳೆಬರವನ್ನ ಪಡ್ಕೊಂಡ್ಬರ್ತಾರೋ ಅಥವಾ ಇನ್ನೇನಾದರೂ ಉತ್ಖನನ ಮಾಡ್ತಾರೋ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮೇಲ್ಭಾಗಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗಿದ್ದಾರೆ, ಸೋಕೋ ಅಧಿಕಾರಿಗಳು ಜೊತೆಗಿದ್ದಾರೆ. ಸೋಕೋ ಅಧಿಕಾರಿಗಳ ಕೈಯಲ್ಲಿ ವಿವಿಧ ಅವರ ಪರಿಕರಗಳ ಜೊತೆಗೆ ವಿವಿಧ ಬಾಕ್ಸ್ಗಳನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ. ಉತ್ಖನನ ಸಮಯದಲ್ಲಿ ಸೋಕೋ ಅಧಿಕಾರಿಗಳು ಬಾಕ್ಸ್ ಅನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಅದೇ ರೀತಿಯಂತ ಕುತೂಹಲಕ್ಕೆ ಇವತ್ತು ಕೂಡ ಕಾರಣವಾಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಹಾರೆ ಪಿಕ್ಕಾಸು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಉತ್ಖನನ ಮಾಡ್ತಾರಾ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗಿದೆ. ಇನ್ನಷ್ಟು ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಈಗ ಬಂಗ್ಲೆಗುಡ್ಡೆ ಸಮೀಪದಿಂದ ಈ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ.
ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು ಕೂಡ 12 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದ್ರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರುಗಾಗಿ SIT ಕರ್ಕೊಂಡು ಹೋಗಿತ್ತು. ಈ ಸಂದರ್ಭದಲ್ಲಿ ಅವರು ಕೊಟ್ಟ ತಂಡ ಸಂಪೂರ್ಣವಾಗಿ ಇವತ್ತು ಇಲ್ಲಿಗೆ ಆಗಮಿಸಿದೆ. ಸ್ವಲ್ಪ ತಂಡದ ಜೊತೆಯಲ್ಲೂ ಕೂಡ ಈಗ ಆಗಮಿಸಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಇಬ್ಬರು ಅಧಿಕಾರಿಗಳು ಈಗ ಅಲ್ಲಿ ಸಮಾಲೋಚನೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು ಅವರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸೋಪೋ ಟೀಮನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಇಲ್ಲಿ ಆರಂಭ ಮಾಡಬೇಕು, ಇಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮತ್ತೊಂದು ಭಾಗದಲ್ಲಿ ಸೋಪೋ ಟೀಮ್ ತಂಡದ ಡಿಸ್ಕನೆಕ್ಟ್ ಆಗಿತ್ತು. ಸ್ವಲ್ಪ ಮತ್ತೆ ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನೋಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗಿದರೂ ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿರುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದರೆ ಹೆಚ್ಚುವರಿಯಾಗಿ ಅಂದರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ, ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನು ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ, ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು, ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಣದಲ್ಲಿ
ಮಹಜರಿಗೆ ಅಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ಅಧಿಕಾರಿಗಳ ತಂಡ ಈಗ ಹೊರಗಡೆ ಬರ್ತಾ ಇರುವಂತದ್ದು ಅಧಿಕಾರಿಗಳ ತಂಡ ಈಗ ಹೊರಗಡೆ ಬರ್ತಾ ಇರುವಂತದ್ದು ಅಧಿಕಾರಿಗಳ ತಂಡ ಈಗ ಹೊರಗಡೆ ಬರ್ತಾ ಇರುವಂತದ್ದು ಸ್ವಲ್ಪ ಬ್ಯಾಕ್ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇರುವಂಥ ಮೂಲೆಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು ಎಲ್ಲ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಊಹಿಸಬಹುದು. ಯಾಕಂದ್ರೆ ಹೇಳಿದಂತೆ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು ಕೂಡ 100 ಸ್ಪಾಟ್ಗಳಲ್ಲಿ
ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರಿಗಾಗಿ SIT ಕರ್ಕೊಂಡು ಹೋಗಿತ್ತು. ಈ ಸಂದರ್ಭದಲ್ಲಿ ಅವರು ಕೊಟ್ಟ ಇಲ್ಲಿಗೆ ಆಗಮಿಸಿದೆ. ತಂಡದ ಜೊತೆಯಲ್ಲೂ ಕೂಡ ಈಗ ಆಗಮಿಸಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಇಬ್ಬರು ಅಧಿಕಾರಿಗಳು ಈಗ ಅಲ್ಲಿ ಸಮಾಲೋಚನೆಯನ್ನು ನಡೆಸ್ತಾ ಇರುವಂಥ ದೃಶ್ಯವನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು ಅವರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸೋಪೋ ಟೀಮನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಇಲ್ಲಿ ಆರಂಭ ಮಾಡಬೇಕು, ಇಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಸೋಪೋ ಟೀಮ್ ತಂಡದ ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗೆದರೂ ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ ಗೌಡ, ಸೌಜನ್ಯ ಮಾವ ವಿಠಲ್ ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿಯುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದರೆ ಹೆಚ್ಚುವರಿಯಾಗಿ ಅಂದರೆ ಈ ವಿಠಲಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ ರಾಶಿ ಕೂಳೆಗಳು 5 ಅಸ್ಥಿಪಂಜರ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ವಿಡಿಯೋದಲ್ಲಿ ಈಗಾಗಲೇ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಅಧಿಕಾರಿಗಳು ಆಗಮಿಸಿ ಅಧಿಕಾರಿಗಳು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀವಿ. SP ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯಿಂದ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಬಂದಂತ ಅಧಿಕಾರಿಗಳು ಈಗಾಗಲೇ
ಮೇಲ್ಭಾಗಕ್ಕೆ ಹೋಗಿರುವಂಥದ್ದು. ಅದರ ಜೊತೆಗೆ ಸೋಕೋ ತಂಡ ಸೂಟ್ ಕೇಸ್ ಮತ್ತು ಇನ್ನಿತರ ಬಾಕ್ಸ್ಗಳನ್ನು ಹಿಡ್ಕೊಂಡು ಮೇಲೆ ಹೋಗಿರುವಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿನ ಕಸದ ವಾಹನದಲ್ಲಿ ಹಾರೆ ಪಿಕ್ಕಾಸುಗಳನ್ನು ಹಿಡ್ಕೊಂಡು ಬಂದಂಥ ಕಾರ್ಮಿಕರು ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಸಮೀಪದಲ್ಲಿ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಅಂದರೆ ಪಾಯಿಂಟ್ ನಂಬರ್ 9, ಈ ಹಿಂದೆ 9, 10, 11, 12 ಅಂತ ಏನು ಗುರುತಿಸಲ್ಪಟ್ಟಿತ್ತು, ಆ 9, 10, 11, 12ರ ಸಮೀಪದಲ್ಲೇ ಮೇಲ್ಭಾಗದಲ್ಲಿ ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಾಣಿಸಿರುವಂತಹ ಅಸ್ಥಿಪಂಜರದ ಕಳೆಬರಗಳನ್ನು ಸಂಗ್ರಹಿಸುವಂತಹ ಸಾಧ್ಯತೆಗಳು ಒಂದು ಕಡೆಯಾದರೆ, ಮತ್ತೊಂದು ಕಡೆ ವಿಠಲ್ಗೌಡ ಅಥವಾ ಚಿನ್ನಯ್ಯ ಬುರುಡೆ ತಂದಿರುವಂತಹ ಜಾಗವನ್ನು ಕೂಡ ಮಹಜರು ಮಾಡಿ ಅಲ್ಲಿಯೂ ಕೂಡ ಉತ್ಖನನ ಅಥವಾ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂತಹ ಪರಿಶೀಲನೆಯನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈ ಹಿಂದೆ ಯಾವ ಅಧಿಕಾರಿಗಳು ಬರ್ತಾ ಇದ್ರು ಆ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೋಕೋ ತಂಡವೂ ಕೂಡ ಆಗಮಿಸಿರುವಂಥದ್ದು. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಕಲೇಬರಗಳನ್ನು ಪಡೆದುಕೊಂಡು ಅವುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅವುಗಳನ್ನು ವೈದ್ಯಕೀಯ ತಪಾಸಣೆಗೆ ಕಳುಹಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಈ ಹಿಂದೆ 11ನೇ ಗುರುತಿನ ಉತ್ಖನನದ ನಂತರ 14ನೇ ಗುರುತು ಅಥವಾ 11A ಅಂತ ಕರೆಯಲ್ಪಡುವಂತಹ ಗುರುತಿನಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಕಳೇಬರವನ್ನು ಕೂಡ ಸಂಗ್ರಹಿಸಿ ಅವುಗಳನ್ನು ಕೂಡ ವ್ಯವಸ್ಥಿತವಾಗಿ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಮತ್ತು ಜಿತೇಂದ್ರ ದಯಮ್ ಅವರು ಇದನ್ನು ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. UDR ದಾಖಲಿಸಿದ ನಂತರ ಅದನ್ನು SITಗೆ ಹಸ್ತಾಂತರಿಸಲಾಗಿತ್ತು. ಅದೇ ರೀತಿಯಂಥ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಧರ್ಮಸ್ಥಳ ಸ್ಟೇಷನ್ನಲ್ಲಿ UDR ಅನ್ನು ಮಾಡಿ ತದಬಳಿಕ SITಗೆ ಅದನ್ನು ಹಸ್ತಾಂತರಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ಮೇಲ್ಮೈಯಲ್ಲಿ ಇಂತಹದೊಂದು ಕಳೇಬರಗಳು ಇದ್ದಾವೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತು ಅಧಿಕಾರಿಗಳು ಮೊನ್ನೆ ವಿಠಲ್ ಗೌಡರನ್ನು ಕರೆದುಕೊಂಡು ಬಂದು ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಕಳೇಬರವನ್ನು ಪಡ್ಕೊಂಡ್ಬರ್ತಾರೋ ಅಥವಾ ಇನ್ನೇನಾದರೂ ಉತ್ಖನನ ಮಾಡ್ತಾರೋ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಮೇಲ್ಭಾಗಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗಿದ್ದಾರೆ, ಸೋಕೋ ಅಧಿಕಾರಿಗಳ ಜೊತೆಗಿದ್ದಾರೆ. ಸೋಕೋ ಅಧಿಕಾರಿಗಳ ಕೈಯಲ್ಲಿ ವಿವಿಧ ಅವರ ಪರಿಕರಗಳ ಜೊತೆಗೆ ವಿವಿಧ ಬಾಕ್ಸ್ಗಳನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ. ಉತ್ಖನನ ಸಮಯದಲ್ಲಿ ಸೋಕೋ ಅಧಿಕಾರಿಗಳು ಬಾಕ್ಸ್ ಅನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಅದೇ ರೀತಿಯಂಥ ಕುತೂಹಲಕ್ಕೆ ಇವತ್ತು ಕೂಡ ಕಾರಣವಾಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಹಾರೆ ಪಿಕ್ಕಾಸು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಉತ್ಖನನ ಮಾಡ್ತಾರಾ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗಿದೆ. ಇನ್ನಷ್ಟು ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಈಗ ಬಂಗ್ಲೆಗುಡ್ಡೆಯ ಸಮೀಪದಿಂದ ಈ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು ಎಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಸ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ವಿಡಿಯೋದಲ್ಲಿ ಈಗಾಗಲೇ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಅಧಿಕಾರಿಗಳು ಆಗಮಿಸಿ ಅಧಿಕಾರಿಗಳು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀವಿ. SP ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯಿಂದ ಬಂಗ್ಲೆಗುಡ್ಡೆ ಸಮೀಪಕ್ಕೆ ಬಂದಂಥ ಅಧಿಕಾರಿಗಳು ಈಗಾಗಲೇ ಮೇಲ್ಭಾಗಕ್ಕೆ ಹೋಗಿರುವಂಥದ್ದು. ಅದರ ಜೊತೆಗೆ ಸೋಕೋ ತಂಡ ಸೂಟ್ ಕೇಸ್ ಮತ್ತು ಇನ್ನಿತರ ಬಾಕ್ಸ್ಗಳನ್ನು ಹಿಡ್ಕೊಂಡು ಮೇಲೆ ಹೋಗಿರುವಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿನ ಕಸದ ವಾಹನದಲ್ಲಿ ಹಾರೆ ಪಿಕ್ಕಾಸುಗಳನ್ನು ಹಿಡ್ಕೊಂಡು ಬಂದಂಥ ಕಾರ್ಮಿಕರು ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಸಮೀಪದಲ್ಲಿ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಅಂದರೆ ಪಾಯಿಂಟ್ ನಂಬರ್ 9, ಈ ಹಿಂದೆ 9, 10, 11, 12 ಅಂತ ಏನು ಗುರುತಿಸಲ್ಪಟ್ಟಿತ್ತು, ಆ 9, 10, 11, 12ರ ಸಮೀಪದಲ್ಲೇ ಮೇಲ್ಭಾಗದಲ್ಲಿ ಈಗಾಗಲೇ ಅಧಿಕಾರಿಗಳು ತೆರಳಿರುವಂಥದ್ದು. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಾಣಿಸಿರುವಂತಹ ಅಸ್ಥಿಪಂಜರದ ಕಳೇಬರಗಳನ್ನು ಸಂಗ್ರಹಿಸುವಂತಹ ಸಾಧ್ಯತೆಗಳು ಒಂದು ಕಡೆಯಾದರೆ, ಮತ್ತೊಂದು ಕಡೆ ವಿಠಲ್ಗೌಡ ಅಥವಾ ಚಿನ್ನಯ್ಯ ಬುರುಡೆ ತಂದಿರುವಂತಹ ಜಾಗವನ್ನು ಕೂಡ ಮಹಜರು ಮಾಡಿ ಅಲ್ಲಿಯೂ ಕೂಡ ಉತ್ಖನನ ಅಥವಾ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂತಹ ಪರಿಶೀಲನೆಯನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈ ಹಿಂದೆ ಯಾವ ಯಾವ ಅಧಿಕಾರಿಗಳು ಬರ್ತಾ ಇದ್ರು ಆ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೋಕೋ ತಂಡವೂ ಕೂಡ ಆಗಮಿಸಿರುವಂಥದ್ದು. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಕಳೇಬರಗಳನ್ನು ಪಡೆದುಕೊಂಡು ಅವುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅವುಗಳನ್ನು ವೈದ್ಯಕೀಯ ತಪಾಸಣೆಗೆ ಕಳುಹಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅದರ ಜೊತೆಗೆ ಈ ಹಿಂದೆ 11ನೇ ಗುರುತಿನ ಉತ್ಖನನದ ನಂತರ 14ನೇ ಗುರುತು ಅಥವಾ 11A ಅಂತ ಕರೆಯಲ್ಪಡುವಂತಹ ಗುರುತಿನಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತಹ ಕಳೇಬರವನ್ನು ಕೂಡ ಸಂಗ್ರಹಿಸಿ ಅವುಗಳನ್ನು ಕೂಡ ವ್ಯವಸ್ಥಿತವಾಗಿ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಮತ್ತು ಜಿತೇಂದ್ರ ದಯಾಮ್ ಅವರು ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. UDR ದಾಖಲಿಸಿದ ನಂತರ ಅದನ್ನು SITಗೆ ಹಸ್ತಾಂತರಿಸಲಾಗಿತ್ತು. ಅದೇ ರೀತಿಯಂಥ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಧರ್ಮಸ್ಥಳ ಸ್ಟೇಷನ್ನಲ್ಲಿ UDR ಅನ್ನು ಮಾಡಿ ತದ ಬಳಿಕ SITಗೆ ಅದನ್ನು ಹಸ್ತಾಂತರಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ
ಮೇಲ್ಮೈಯಲ್ಲಿ ಇಂತಹದೊಂದು ಕಳೇಬರಗಳು ಇದ್ದಾವೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತು ಅಧಿಕಾರಿಗಳು ಮೊನ್ನೆ ವಿಠಲ್ ಗೌಡರನ್ನು ಕರೆದುಕೊಂಡು ಬಂದು ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಕಳೇಬರವನ್ನು ಪಡ್ಕೊಂಡ್ಬರ್ತಾರೋ ಅಥವಾ ಇನ್ನೇನಾದರೂ ಉತ್ಖನನ ಮಾಡ್ತಾರೋ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮೇಲ್ಭಾಗಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ, ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗಿದ್ದಾರೆ, ಸೋಕೋ ಅಧಿಕಾರಿಗಳು ಜೊತೆಗಿದ್ದಾರೆ. ಸೋಕೋ ಅಧಿಕಾರಿಗಳ ಕೈಯಲ್ಲಿ ವಿವಿಧ ಅವರ ಪರಿಕರಗಳ ಜೊತೆಗೆ ವಿವಿಧ ಬಾಕ್ಸ್ಗಳನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ. ಉತ್ಖನನ ಸಮಯದಲ್ಲಿ ಸೋಕೋ ಅಧಿಕಾರಿಗಳು ಬಾಕ್ಸನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಅದೇ ರೀತಿಯಂಥ ಕುತೂಹಲಕ್ಕೆ ಇವತ್ತು ಕೂಡ ಕಾರಣವಾಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಹಾರೆ ಪಿಕ್ಕಾಸು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಉತ್ಖನನ ಮಾಡ್ತಾರಾ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗಿದೆ. ಇನ್ನಷ್ಟು ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಈಗ ಬಂಗ್ಲೆಗುಡ್ಡೆ ಸಮೀಪದಿಂದ ಈ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ರು ಇದ್ದಾರೆ, ಅದು ಅರಣ್ಯ ಇಲಾಖೆ ಅವಶೇಷಗಳಿದೆ ಭೂಮಿಯ ಮೇಲ್ಭಾಗದಲ್ಲಿ, ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಜಲ ಮಹಜರು ಮಾಡಬೇಕಾಗುತ್ತೆ, ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇರುವಂಥ ಮೂಲೆಗಳೇನಿದೆ ಅದನ್ನು ಎಸ್ಪೆಷಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಈಗಾಗಲೇ SIT ಅವರು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪದಲ್ಲಿ ಮಹಜರು ಕಾರ್ಯವನ್ನು ಮತ್ತು ಉತ್ಖನನ ಮಾಡದೆ ಮೇಲ್ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಇರತಕ್ಕಂತಹ ಅಸ್ಥಿಪಂಜರದ ಕಳೇಬರಗಳನ್ನು ಸಂಗ್ರಹಿಸುವುದಕ್ಕಾಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗ ತಾವು ನೋಡ್ತಾ ಇದ್ದೀರಿ, ಇಲ್ಲಿಂದ ಪೈಪ್ ಇರ್ಬೋದು ಅಥವಾ ಉಪ್ಪಿನ ಗೋಣಿ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ 3 ಲೆಂತಿನಷ್ಟು ಪೈಪನ್ನು ತೆಗೆದುಕೊಂಡು ಹೋಗಿದ್ದಾರೆ. ಉಳಿದಂತೆ ಇನ್ನೂ ಒಂದು ಎಕ್ಸ್ಟ್ರಾ ಪೈಪನ್ನು ಈಗಾಗಲೇ ತೆಗೆದುಕೊಂಡು ಹೋಗಿರುವಂಥದ್ದು. 4 ಲೆಂತ್ ಪೈಪನ್ನು ತೆಗೆದುಕೊಂಡು ಹೋಗಿರುವಂಥದ್ದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಜೊತೆಗೆ ಇನ್ನೊಂದು ಗೋಣಿ ಉಪ್ಪನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಬಹಳಷ್ಟು ಮತ್ತಷ್ಟು ಉಪ್ಪಿನ ಗೋಣಿಯನ್ನು ಸಂಗ್ರಹ ಮಾಡಿಕೊಂಡು ಇಟ್ಟಿದ್ದಾರೆ. ಇಲ್ಲಿ ಈಗಾಗಲೇ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈಗ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಗ್ರಾಮ ಪಂಚಾಯತಿನ ಸ್ವಚ್ಛತಾ ನೌಕರರು ಮತ್ತು ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಬಂದು ಕೆಳಭಾಗದಿಂದ ಪೈಪ್ ಮತ್ತು ಉಪ್ಪಿನ ಗೋಣಿಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು. 17 ಸ್ಪಾಟ್ನಲ್ಲಿ ಈಗಾಗಲೇ ಉತ್ಖನನ ನಡೆಸಲಾಗಿತ್ತು. 17 ಸ್ಪಾಟ್ಗಳಲ್ಲಿ 6ನೇ ಸ್ಪಾಟ್ ಒಂದು ಹೊರತುಪಡಿಸಿ ಬೇರೆ ಯಾವ ಸ್ಪಾಟ್ನಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೇಬರಗಳು ಪತ್ತೆಯಾಗಿರಲಿಲ್ಲ. ಅದಾಗಿ ಒಂದು ಸ್ಪಾಟ್ನಲ್ಲಿ ಮಾತ್ರ ಒಂದು ಮೇಲ್ಮೈಯಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಳೇಬರ ಪತ್ತೆಯಾಗಿತ್ತು. ಇದೀಗ ಮತ್ತೆ ಶೋಧ ಕಾರ್ಯ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇಲ್ಲಿ SIT ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗಿದ್ದು ಈಗ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಕೆಳಭಾಗದಲ್ಲಿ
ಒಂದಷ್ಟು ಗ್ರಾಮಸ್ಥರು ಬಂದು ಕುತೂಹಲಕ್ಕಾಗಿ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಅದರ ಜೊತೆಗೆ ಮಾಧ್ಯಮದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವಂಥದ್ದು. ಹೀಗೆ ನಿರಂತರವಾಗಿ ಈ ಒಂದು ಮಹಜರು ಅಥವಾ ಶೋಧ ಕಾರ್ಯ ಏನಿದೆ ಅದು ನಡೀತಾ ಇದೆ. ಬಂಗ್ಲೆಗುಡ್ಡೆಯ ಸಮೀಪದಲ್ಲಿ ನಡೀತಾ ಇದೆ. ಮೇಲ್ಭಾಗಕ್ಕೆ ಅಧಿಕಾರಿಗಳು ಈಗಾಗಲೇ ತೆರಳಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕೋಟಿ ತಮ್ಮ ಎಲ್ಲ ಅಲ್ಲಿ ನಂಬರನ್ನು ಇಡೋದಕ್ಕೆ ಆರಂಭದಲ್ಲಿ ಕೂಡ ಇದೇ ಸಪೋರ್ಟಿಂಗ್ ಕೂಡ ಇರುವಂಥದ್ದು. ಹಾಗಾಗಿ ಅದನ್ನ ಆರೋಪವೇ ನಿಜವಾಗಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚಿನ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಕ್ಕುಪಂಜರ ಏನು ಇದೆ ಪತ್ತೆ ಆಗಿತ್ತು, ಆ ಸಂದರ್ಭದಲ್ಲೇ ಒಂದು ಇಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಇಷ್ಟೆಲ್ಲ ವರದಿ ಮಹಜರಿ ಮೇಲೆ ಸಮಯ ಇರಬೇಕಾಗಿತ್ತು. ಆದರೆ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಆರ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕೋಟಿ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆರಂಭದಲ್ಲಿ ಕೂಡ ಇದೇ ಸಪೋರ್ಟಿಂಗ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗುಡ್ಡ ಕಾಡನ್ನು ಶೋಧ ಕಾರ್ಯ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ
ಅದು ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಆ ಪ್ರಕಾರ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕಿರುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಆರ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋಟಿ ತಮ್ಮ ಎಲ್ಲ ಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಅಸ್ಥಿಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಈಗಾಗಲೇ SIT ಅವರು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪದಲ್ಲಿ ಮಹಜರು ಕಾರ್ಯವನ್ನು ಮತ್ತು ಉತ್ಖನನ ಮಾಡದೆ ಮೇಲ್ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಇರತಕ್ಕಂತಹ ಅಸ್ಥಿಪಂಜರದ ಕಳೆಬರಗಳನ್ನು ಸಂಗ್ರಹಿಸುವುದಕ್ಕಾಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗ ತಾವು ನೋಡ್ತಾ ಇದ್ದೀರಿ, ಇಲ್ಲಿಂದ ಪೈಪ್ ಇರ್ಬೋದು ಅಥವಾ ಉಪ್ಪಿನ ಗೋಣಿ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ 3 ಲೆಂತಿನಷ್ಟು ಪೈಪನ್ನು ತೆಗೆದುಕೊಂಡು ಹೋಗಿದ್ದಾರೆ. ಉಳಿದಂತೆ ಇನ್ನೂ ಒಂದು ಎಕ್ಸ್ಟ್ರಾ ಪೈಪನ್ನು ಈಗಾಗಲೇ ತೆಗೆದುಕೊಂಡು ಹೋಗಿರುವಂಥದ್ದು. 4 ಲೆಂತ್ ಪೈಪನ್ನು ತೆಗೆದುಕೊಂಡು ಹೋಗಿರುವಂಥದ್ದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಜೊತೆಗೆ ಇನ್ನೊಂದು ಗೋಣಿ ಉಪ್ಪನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಬಹಳಷ್ಟು ಮತ್ತಷ್ಟು ಉಪ್ಪಿನ ಗೋಣಿಯನ್ನು ಸಂಗ್ರಹ ಮಾಡ್ಕೊಂಡು ಇಟ್ಟಿದ್ದಾರೆ. ಇಲ್ಲಿ ಈಗಾಗಲೇ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈಗ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಗ್ರಾಮ ಪಂಚಾಯತಿನ ಸ್ವಚ್ಛತಾ ನೌಕರರು ಮತ್ತು ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಬಂದು ಕೆಳಭಾಗದಿಂದ ಪೈಪ್ ಮತ್ತು ಉಪ್ಪಿನ ಗೋಣಿಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು. 17 ಸ್ಪಾಟ್ನಲ್ಲಿ ಈಗಾಗಲೇ ಉತ್ಖನನ ನಡೆಸಲಾಗಿತ್ತು. 17 ಸ್ಪಾಟ್ಗಳಲ್ಲಿ 6ನೇ ಸ್ಪಾಟ್ ಒಂದು ಹೊರತುಪಡಿಸಿ ಬೇರೆ ಯಾವ ಸ್ಪಾಟ್ನಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೆಬರಗಳು ಪತ್ತೆಯಾಗಿರಲಿಲ್ಲ. ಅದಾಗಿ ಒಂದು ಸ್ಪಾಟ್ನಲ್ಲಿ ಮಾತ್ರ ಒಂದು ಮೇಲ್ಮೈಯಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರ ಪತ್ತೆಯಾಗಿತ್ತು. ಇದೀಗ ಮತ್ತೆ ಶೋಧ ಕಾರ್ಯ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇಲ್ಲಿ SIT ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗಿದ್ದು ಈಗ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಕೆಳಭಾಗದಲ್ಲಿ ಒಂದಷ್ಟು ಗ್ರಾಮಸ್ಥರು ಬಂದು ಕುತೂಹಲಕ್ಕಾಗಿ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಅದರ ಜೊತೆಗೆ ಮಾಧ್ಯಮದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವಂಥದ್ದು. ಹೀಗೆ ನಿರಂತರವಾಗಿ ಈ ಒಂದು ಮಹಜರು ಅಥವಾ ಶೋಧ ಕಾರ್ಯ ಏನಿದೆ ಅದು ನಡೀತಾ ಇದೆ. ಬಂಗ್ಲೆಗುಡ್ಡೆಯ ಸಮೀಪದಲ್ಲಿ ನಡೀತಾ ಇದೆ. ಮೇಲ್ಭಾಗಕ್ಕೆ ಅಧಿಕಾರಿಗಳು ಈಗಾಗಲೇ ತೆರಳಿದ್ದಾರೆ. ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು. ಆದರೆ ಬಳಿಕ ವಿಠಲ್ ಗೌಡ್ರನ್ನ ಕರ್ಕೊಂಡೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತು. ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶ್ಯಕತೆ ಇರುವಂಥದ್ದು SIT ತಂಡ ಜೊತೆಗೆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ SIT ಕೊಟ್ಟಿದ್ದಾರೆ. ಯಾಕಂದ್ರೆ ಇಡೀ ಕಾಡು ಅಲ್ಲಿ ದಟ್ಟ ಕಾಡು ದಟ್ಟವಾಗಿ ಬೆಳೆದಿರುವಂತಹ ಕಾಡು ಯಾರು ಕೂಡ ಒಳಗಾಗಿ ಅಧಿಕಾರಿಗಳ ನೀರಾಜಾಲವಾಗಿ ಸಭೆ ಮಾಡೋದು ಅಸಾಮಾನ್ಯ. ಹಾಗಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅರಣ್ಯ ಯಾವುದೇ ರೀತಿಯಾಗಿ
ಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡುವುದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವ ಬಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ ನೋಡಿ ಅರಣ್ಯ ಇಲಾಖೆಯ ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗೆದರೂ ಬಗೆದರೂ ಸಿಗದಂಥ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿಯುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದರೆ ಹೆಚ್ಚುವರಿಯಾಗಿ ಅಂದರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನು ಅವರು ಬೀಡುದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ, ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು, ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಣದಲ್ಲಿ ಮಹಜರಿ ಅಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ಈ
ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ
ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಗುರುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂಥ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದ್ರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆ ಆಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತೆರಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸ್ಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ, ಆ ಒಂದು ಬರಹವನ್ನು ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ, ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಪ್ರೂಫ್ ಅನ್ನುವಂಥದ್ದನ್ನು ಅವರು ಅಲ್ಲಿ ಹೇಳಿದ್ದು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು.
13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ನ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ. ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನು ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೆಯಿತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನು ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರೆ ಪಿಕ್ಕಾಸುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನು ಸರ್ಚ್ ಮಾಡಿದ್ದು ಕೂಡ 100 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ದು ಕೂಡ ಯಾವುದೇ ಕಡೆಯಿಂದ ಅಂಶಗಳು ಸಿಕ್ಕಿಲ್ಲ. ಆದರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರುಗಾಗಿ SIT ಕರ್ಕೊಂಡೋಗಿದ್ದು, ಈ ಸಂದರ್ಭದಲ್ಲಿ ಅವರು ಕೊಟ್ಟ ಕೂಡ ಈಗ ಆಗಮಿಸಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಇಬ್ಬರು ಅಧಿಕಾರಿಗಳು ಈಗ ಅಲ್ಲಿ ಸಮಾಲೋಚನೆ ಮಾಡ್ತಾ ಇರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು, ಪಂಚಾಯತ್ ಅವರನ್ನು ಕೂಡ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಶೋಕೋತ್ಸವವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಇಲ್ಲಿ ಆರಂಭ ಮಾಡಬೇಕು, ಇಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಬಂಗ್ಲೆಗುಡ್ಡೆಯಲ್ಲಿ SIT ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನು ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆ ಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ
ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಅನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಾಜನ ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಕುರುಹುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಾಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನ ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಾಜರು ಪ್ರಕ್ರಿಯೆ ನಡೆಯಿತು. ಆ ಮಹಾಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರೇತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದ ಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ನಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆಯಾಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ದರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದ ಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತಳ್ಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ
ಆ UDR ನ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಆ ಒಂದು ಬರಹವನ್ನ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನ ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದ್ರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದ್ರು. ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ, ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನ ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದ್ರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದ್ರೂ ಕೂಡ ಯಾವುದೇ ರೀತಿಯಂತ ಕಳೆ ಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನ ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂತಹದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಿರಬೇಕು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರೆ ಪಿಕ್ಕಾಸುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಇದರಲ್ಲ ರಾಷ್ಟ್ರೀಯ ಮೂಳೆಗಳು 5 ಅಸ್ಥಿಪಂಜರಗಳು ಹೀಗೆ ಕೆಲವು ಆರೋಪಗಳನ್ನು ಅವರು ಬೀಡುಗಳಲ್ಲಿ ಮಾಡಿದರು. ಹಾಗಾಗಿ ಅದರ ಆರೋಪವೇ ನಿಜವಾಗಿದ್ದನ್ನು ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ, ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆ ಆಗಿತ್ತು, ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು ಎಲ್ಲ ವರ್ಗೀಕರಣದಲ್ಲಿ ಮಹಜರಿಗೋಸ್ಕರ ಸಾಕಷ್ಟು ಸಮಯ ಬೇಕಾಗಿತ್ತು. ಆದರೆ ಇವತ್ತು
ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಬಹಳ ಮಹಜರ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ಇಡೀ ಬಂಗ್ಲಗುಡ್ಡ ಕಾಡನ್ನು ಯೋಗಕಾರ್ಯ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಬಹಳ ಮಹಜರ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ಬಂಗ್ಲಗುಡ್ಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ ಬಂಗ್ಲಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು.
ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಅನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಾಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಕುರುಹುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಾಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಾಜರು ಪ್ರಕ್ರಿಯೆ ನಡೆಯಿತು. ಆ ಮಹಾಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿರುವಂತಹ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದ್ರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತಳ್ಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನೋದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸಲಿಕ್ಕೆ ಟ್ರೈ ಮಾಡಿದ್ರು, ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ
ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಆ ಒಂದು ಬರಹವನ್ನ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನ ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದ್ರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದ್ರು ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ. ಎಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನ ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದ್ರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದ್ರೂ ಕೂಡ ಯಾವುದೇ ರೀತಿಯಂತ ಕಳೆ ಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನ ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರೆ ಪಿಕ್ಕಾಸುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಾರೆ. ಅಲ್ಲಿ ನಂಬರನ್ನು ಇಡೋದಕ್ಕೆ ಆರಂಭದಲ್ಲಿ ಕೂಡ ಇದೇ ಸಪೋರ್ಟಿಂಗ್ ಕೂಡ ಇರುವಂಥದ್ದು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಕೂಟ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಕೂಟ ಕಾಡಿನ
ಅದು ಒಂದು ನೀವು ಸ್ವಲ್ಪ ಬ್ಯಾಕ್ ಹೋಗಿ. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಆ ಸ್ಥಳಕ್ಕೆ ಎಷ್ಟು ಬಂದಿದೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಆ ಸ್ವತಃ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಬಹಳ ಮಹಜರ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸಿದ್ವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕೋಟಿ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವನು ಆರಂಭದಿಂದಲೂ ಕೂಡ ಇದೇ ಚೌಕೋಟಿಂಗ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗುಡ್ಡ ಕಾಡನ್ನು ಯೋಗಕಾರ್ಯ ಮಾಡಬೇಕಂತ ಹೇಳಿ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಅದು ಒಂದು ನೀವು ಸ್ವಲ್ಪ ಬ್ಯಾಕ್ ಹೋಗಿ. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಆ ಸ್ಥಳಕ್ಕೆ ಎಷ್ಟು ಬಂದಿದೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಬಹಳ ಮಹಜರ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸಿದ್ವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕೋಟಿ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವನು ಆರಂಭದಿಂದಲೂ ಕೂಡ ಇದೇ ಚೌಕೋಟಿಂಗ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗುಡ್ಡ ಕಾಡನ್ನು ಯೋಗಕಾರ್ಯ ಮಾಡಬೇಕಂತ ಹೇಳಿ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ
ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಎಲ್ರಿಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿದೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇರುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಆರ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋಟಿ ತಮ್ಮ ಎಲ್ಲ ಮಾಡಿಕೊಂಡ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಲ್ಲಿ ಕೂಡ ಇದೇ ಸೋಪೋಟಿಂಗ್ ಕೂಡ ಇರುವಂಥದ್ದು ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡೋದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಎಲ್ರಿಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿದೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇರುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಆರ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋಟಿ ತಮ್ಮ ಎಲ್ಲ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಲ್ಲಿ ಕೂಡ ಇದೇ ಸೋಪೋಟಿಂಗ್ ಕೂಡ ಇರುವಂಥದ್ದು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಸರ್ಚ್ ಮಾಡ್ತಾ ಇರುವಂಥದ್ದು
ಅದು ನೀವು ಸ್ವಲ್ಪ ಬ್ಯಾಕ್ ಹೋಗಿ. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಆ ಸ್ಥಳಕ್ಕೆ ಎಷ್ಟು ಬಂದಿದೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕಿರುವಂಥ ಮೂಲೆಗಳಿಂದ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗುಡ್ಡ ಕಾಡನ್ನು ಜೋಕಾಲಿ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಅದು ನೀವು ಸ್ವಲ್ಪ ಬ್ಯಾಕ್ ಹೋಗಿ. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಆ ಸ್ಥಳಕ್ಕೆ ಎಷ್ಟು ಬಂದಿದೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕಿರುವಂಥ ಮೂಲೆಗಳಿಂದ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗುಡ್ಡ ಕಾಡನ್ನು ಜೋಕಾಲಿ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ
ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಎಷ್ಟು ಬಂದಿದೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿವೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕಿರುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು ಎಲ್ಲ ಇಡೀ ಬಂಗ್ಲಗುಡ್ಡ ಕಾಡನ್ನು ತೋಟಗಾರಿ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಎಷ್ಟು ಬಂದಿದೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ವತಃ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿವೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕಿರುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು ಎಲ್ಲ ಇಡೀ ಬಂಗ್ಲಗುಡ್ಡ ಕಾಡನ್ನು ತೋಟಗಾರಿ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಸರ್ಚ್ ಮಾಡ್ತಾ ಇರುವಂಥದ್ದು
ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದು ಬಹಳ ಮಹಜರ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ಬಂಗ್ಲಗುಡ್ಡ ಕಾಡನ್ನು ಶೋಧಕಾರ್ಯ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದು ಬಹಳ ಮಹಜರ್ ಮಾಡಬೇಕಾಗುತ್ತೆ. ಬಂಗ್ಲಗುಡ್ಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸಿರುವಂತಹುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಕುರುಹುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂಥ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತಳ್ಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವುದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು, ಆ ಒಂದು ಬರಹವನ್ನು ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದರೆ, ಇದು ಈ UDR ಅನ್ನು SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನು ಅವರು ಅಲ್ಲಿ ಹೇಳಿದರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು.
ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ. ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನು ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಕಳೆಯ ಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೆದಿದೆ. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನು ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರೆ ಪಿಕ್ಕಾಸುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಅದರಲ್ಲಿ ಎಲ್ರು ಇದ್ದಾರೆ. ಅದು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಬಂಗ್ಲೆಗುಡ್ಡೆಯಲ್ಲಿ SIT ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನು ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ
ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಅನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಕುರುಹುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನ ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದ ಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂಥ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೆಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೆಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೆಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದ ಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತಳ್ಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೆಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನೋದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸಲಿಕ್ಕೆ ಟ್ರೈ ಮಾಡಿದ್ರು, ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಧರ್ಮಸ್ಥಳ ಸ್ಟೇಷನ್ನಲ್ಲಿ
ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDR ನ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಆ ಒಂದು ಬರಹವನ್ನ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹ ಅನ್ನುವಂಥದ್ದನ್ನು ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ. ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನು ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೆಯಿತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನು ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರ ಪಿಕಾಸ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕೋಟಿ ತಮ್ಮ ಎಲ್ಲ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಿಂದಲೂ ಕೂಡ ಇದೇ ಚೌಕೋಟಿಂಗ್ ಕೂಡ ಇರುವಂಥದ್ದು. ಎಲ್ಲ ನಿರ್ಧಾರ ಮಾಡಲಾಗಿದೆ. ಇಡೀ ಬಂಗ್ಲಗುಡ್ಡ ಕಾಡನ್ನು ಶೋಧ ಕಾರ್ಯ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಬಗೆದರೂ ಸಿಗದಂತಹ ಭೂಮಿಯ ಮೇಲ್ಮೈ ಸಂದರ್ಭದಲ್ಲಿ
ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಾಗುಡ್ಡ ಕೊಟ್ಟಿದ್ದೀನಿ ಈಗ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಮಾಡುತ್ತೆ ಕೆಲಸಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಹೋಗ್ತಾರನ್ನ ಕೂಡ ಗಮನಿಸಬೇಕು. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸಂಪತ್ತಿನ ನಮ್ಮ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ತಂಡ ಇಡೀ ತಂಡ ಈಗ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪ SITಯ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪ SIT ಅವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು, ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಅಂದರೆ ಒಂದು ಮೇಲ್ಮೈಯಲ್ಲಿ ಕಾಣಸಿಗುವಂತಹ ಕೆಲ ಅವಶೇಷಗಳು ಅಥವಾ ಕಳೆ ಬರದ ಅವಶೇಷಗಳನ್ನು ಸಂಗ್ರಹಿಸುವಂತಹ ಕೆಲಸ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಗ್ರಾಮ ಪಂಚಾಯತ್ನವರು ಅಂದರೆ ಗ್ರಾಮ ಪಂಚಾಯತ್ನ ಕಾರ್ಮಿಕರು ತಂದಿರುವಂತಹ ಹಾರೆ ಮತ್ತು ಪಿಕಾಸಿಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಬದಲಾಗಿ ಕೆಳಭಾಗದಲ್ಲಿ ನಿಲ್ಲಿಸಲ್ಪಟ್ಟಿರುವಂಥ ಸ್ವಚ್ಛತಾ ವಾಹನದ ಒಳಗೆ ಇರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ನಮಗೆ ಲಭ್ಯವಾಗಿರುವಂಥದ್ದು. ತಾವೀಗ ನೋಡ್ತಾ ಇರುವಂಥ ದೃಶ್ಯವೂ ಕೂಡ ಬಂಗ್ಲೆಗುಡ್ಡೆಯ ದೃಶ್ಯಾವಳಿ. ಇಲ್ಲಿ ಮೇಲ್ಭಾಗದಲ್ಲಿ ಈಗಾಗಲೇ 2 ಮತ್ತು 3 ತಂಡಗಳಾಗಿ ಅವರು ಹೋಗಿದ್ದು 3 ತಂಡಗಳಾಗಿ ಅಲ್ಲಲ್ಲಿ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 11 ಗಂಟೆಯಿಂದ ನಿರಂತರವಾಗಿ ಆ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಈಗಾಗಲೇ ಆ ಶೋಧ ಕಾರ್ಯದಲ್ಲಿ ಯಾವ ರೀತಿಯಾಗಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತದೆ. ಅದರ ಜೊತೆಗೆ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಈಗಾಗಲೇ ಸೋಕೋ ಅಧಿಕಾರಿಗಳು ಬಾಕ್ಸ್ಗಳನ್ನು ಇರ್ಬೋದು, ಪೈಪ್ ಲೆಂತ್ಗಳನ್ನು ಅಲ್ಲಿಗೆ ತರಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಉಪ್ಪನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಈಗಾಗಲೇ ವಿಡಿಯೋದಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಂಗ್ಲೆಗುಡ್ಡೆಯಲ್ಲಿ ಮತ್ತೆ ಶೋಧ ಕಾರ್ಯ ನಡೀತಾ ಇದೆ. ಆ ಶೋಧ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂತಹದ್ದನ್ನು ಡಿಟೇಲ್ ಆಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅದರ ಜೊತೆಗೆ ಬರಿಗೈನಲ್ಲಿ ಮತ್ತು ಕ್ಯಾಮರಾ ಕಣ್ಣಲ್ಲೂ ಕೂಡ ಶೋಧ ಕಾರ್ಯದ ದೃಶ್ಯಾವಳಿಗಳು ಕಾಣಸಿಗ್ತಾ ಇಲ್ಲ. ಅದರ ಜೊತೆಗೆ ಇಲ್ಲಿ ಇವತ್ತು ಸಡನ್ನಾಗಿ ಮಳೆ ಬಂದಿರೋದ್ರಿಂದ ಒಂದಷ್ಟು ಟಾರ್ಪಲನ್ನು ಹಾಕಿ ಮಳೆಯಿಂದ ರಕ್ಷಣೆ ಪಡೆಯುವಂಥ ನಿಟ್ಟಿನಲ್ಲಿಯೂ ಕೂಡ ಅಧಿಕಾರಿಗಳು ಟಾರ್ಪಲನ್ನು ಅಲ್ಲಿಗೆ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಅದರ ಅಡಿಯಲ್ಲಿ ನಿಂತು ಕೊಂಚ ಕಾಲ ಮಳೆಯಿಂದ ರಕ್ಷಣೆಯನ್ನು ಪಡೆದಿದ್ದಾರೆ. ಬಹಳ ಜೋರಾಗಿ ಮಳೆಯೂ ಕೂಡ ಬರ್ತಾ ಇರುವಂಥದ್ದು. ಆ ಮಳೆಯ ಹಿನ್ನೆಲೆಯಲ್ಲಿ ಅವರಿಗೆ ಕಾರ್ಯಾಚರಣೆಗೂ ಕೂಡ ಕೊಂಚ ಮಟ್ಟಿಗೆ ತೊಂದರೆಗಳು ಆಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿವೆ. ಅದರ ಜೊತೆಗೆ ಶೋಧ ಕಾರ್ಯ ನಿರಂತರವಾಗಿ ಮುಂದುವರಿತಾ ಇದ್ದು ಸಿಕ್ಕಿರುವಂತಹ ಕಲೆ ಬರದ ಕೆಲ ತುಂಡುಗಳನ್ನು ಸಂಗ್ರಹಿಸಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಮಣ್ಣನ್ನು ಮತ್ತು ಆ ಕಳೆ ಬರದ ಅವಶೇಷಗಳನ್ನು ಪತ್ತೆ ಮಾಡಿಕೊಂಡು ಅವುಗಳನ್ನು ತುಂಬಿಸಿಕೊಂಡು ಹೊರಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲೆಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲೆಗುಡ್ಡ ಕಾಡಿನ
ಅದು ಒಂದು ನೀವು ಸ್ವಲ್ಪ ಬ್ಯಾಕ್ ಹೋಗಿ. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಆ ಸ್ಥಳಕ್ಕೆ ಇದ್ರ ಬಾಚೆ ಎಲ್ಲ ಬ್ಯಾಕ್ ಹೋಗಿ, ಬ್ಯಾಕ್ ಹೋಗಿ. ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳೇನಿದೆ ಅದನ್ನು ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು ಎಸ್ಐಟಿ ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಅನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಾಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಗುರುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಾಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಾಜರು ಪ್ರಕ್ರಿಯೆ ನಡೆಯಿತು. ಆ ಮಹಾಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂಥ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು.
ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ಮಾಡಿದ ನಂತರ ಮೇಲ್ಭಾಗಕ್ಕೆ ತೆರಳಿದಂಥ SIT ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವುದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸಲಿಕ್ಕೆ ಟ್ರೈ ಮಾಡಿದ್ರು ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಆ ಒಂದು ಬರಹವನ್ನು ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದರೆ, ಇದು ಈ UDR ಅನ್ನು SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನು ಅವರು ಅಲ್ಲಿ ಹೇಳಿದರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ನ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ. ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನು ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನು ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರ ಪಿಕ್ಕಾಸುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಈ ಕೆಲಸವನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು. ಎಲ್ಲ
ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳಿಂದ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕೋಟಿ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಚೌಕೋಟಿಂಗ್ ಕೂಡ ಇರುವಂಥದ್ದು. ಎಲ್ಲ ಇಡೀ ಬಂಗ್ಲಗುಡ್ಡ ಕಾಡನ್ನು ಜೋಪಾನ ಮಾಡಬೇಕಂತ ಅರಣ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಆ ಸ್ಥಳಕ್ಕೆ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಥಳ ಮಹಾಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳಿಂದ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು
ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ರೈಪಡ್ ಮಾತಾಡಿ ರೈಪಡ್ ಸ್ವಲ್ಪ ಸೈ ಬಿಡಿ. ಸರ್ ಒಂದು ನಿಮಿಷ. ಓಕೆ ರೈಪಡ್ ಮಾತಾಡಿ ರೈಪಡ್ ಸ್ವಲ್ಪ ಸೈ ಬಿಡಿ. ಪ್ರಮುಖರು ಪ್ರಣವ್ ಮೊಹಂತಿ ಅವರು ಸಭೆಯನ್ನು ಮಾಡ್ತಾರೆ. ಮ್ಯಾರಥಾನ್ ಸಭೆಯಲ್ಲಿ ಒಂದು ನಿರ್ಧಾರ ಮಾಡಲಾಗುತ್ತೆ. ಇಡೀ ಬಂಗ್ಲಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡ್ಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ಸೋಪೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶ ಸಂದರ್ಭದಲ್ಲಿ ಆ ಬಂಗ್ಲಗುಡ್ಡ ಕಾಡಿನ ಪರಿಸರದಲ್ಲಿ ಅಸ್ಥಿಪಂಜರಗಳು ಅಲ್ಲಲ್ಲಿ ಚದುರಿಕೊಂಡಂತಹ ಸ್ಥಿತಿಯಲ್ಲಿತ್ತು. 2 ಬಾರಿಯೂ ಹೋದಂತಹ ಸಂದರ್ಭದಲ್ಲಿ ಸುಮಾರು 7 ಸಾಧ್ಯತೆಗಳು ಇವೆ ಅನ್ನೋದನ್ನ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನ SIT ಮಾಡಿಕೊಂಡು ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ನೇರ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಒಂದು ಹಂತದಲ್ಲಿ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಆ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು ಕೂಡ ಕೊಟ್ಟಿರುವಂತದ್ದು. ಕಳೆದ ಕೆಲವು ವಾರಗಳ ಹಿಂದೆ ನಾವು ಇದೇ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನ 12 ಸ್ಪಾಟ್ಗಳಲ್ಲಿ SIT ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಕಾರ್ಯವನ್ನು ಕೂಡ ಮಾಡಿತ್ತು. ಆದ್ರೆ ಆ ಬಳಿಕ ಆದಂತಹ ಸನ್ನಿವೇಶಗಳ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು. ಆದ್ರೆ ಬಳಿಕ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತ್ತು. ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶ್ಯಕತೆ ಇರುವಂತದ್ದು SIT ತಂಡ ಜೊತೆಗೆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ SITಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಡೀ ಕಾಡು ಅದು ದಟ್ಟ ಕಾಡು, ದಟ್ಟವಾಗಿ ಬೆಳೆದಿರುವಂತಹ ಕಾಡು. ಯಾರು ಕೂಡ ಒಳಗೆ ಹೋಗಿ ಅಲ್ಲಿ ಲೀಲಾಜಾಲವಾಗಿ ಸರ್ಚ್ ಮಾಡೋದು ಅಸಾಮಾನ್ಯ. ಹಾಗಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಅರಣ್ಯ ಯಾವುದೇ ರೀತಿಯಾಗಿ ಅಸ್ಥಿಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡುವುದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ.
ಭಾಗಕ್ಕೆ ತೆಗೆದುಕೊಂಡು ಹೋಗಿರುವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಟೀಮ್ ತಮ್ಮ ಎಲ್ಲ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟ್ಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು ಎಸ್ಐಟಿ ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಅನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಗುರುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂತಹ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದ್ರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೆಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೆಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೆಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆ ಆಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ
ಮೇಲ್ಭಾಗಕ್ಕೆ ತಳ್ಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸ್ಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ, ಆ ಒಂದು ಬರಹವನ್ನ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನ ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದ್ರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು. ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ, ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನ ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದ್ರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದ್ರೂ ಕೂಡ ಯಾವುದೇ ರೀತಿಯಂತ ಕಳೆಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನ ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರ ಪಿಕ್ಕಾಸುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ.
ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ, ಅದು ಅರಣ್ಯ ಇಲಾಖೆ ಹೋಗಿ ಬಂಗ್ಲೆಗುಡ್ಡೆಯಲ್ಲಿ SIT ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನು ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಅನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಗುರುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನ ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂತಹ ಗುರುತಿನಲ್ಲಿ ಒಂದು ರೀತಿಯಲ್ಲಿ
ಹೊಸ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದರೆ ಈ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತೆರಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸ್ಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು, ಆ ಒಂದು ಬರಹವನ್ನು ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನು ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ. ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನು ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನ ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು.
ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರ ಪಿಕ್ಕಾಸ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಸಂಪೂರ್ಣವಾಗಿ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮತ್ತೊಂದು ಭಾಗದಲ್ಲಿ ಸುಪ್ರೀಂ ತಂಡದ ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗಿದರೂ ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿರುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ, ಅಂದ್ರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದ್ರೆ ಹೆಚ್ಚುವರಿಯಾಗಿ ಅಂದ್ರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ, ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನ ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ, ವಶಕ್ಕೆ ಪಡಿಬೇಕು ಅಂದ್ರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದ್ರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಿಸಲು ಮಹಜರಿಗಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು
ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಾಗುಡ್ಡ ಕಾಡಿಗೆ ಮುಗಿರುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಅದನ್ನು ಹೆಚ್ಚುವರಿಯಾಗಿ ಅಂದರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನು ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ, ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು, ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಣದಲ್ಲಿ ಮಹಜರಿಗೆ ಅಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ಬಂಗ್ಲಾಗುಡ್ಡೆಯಲ್ಲಿ SIT ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನು ಆರಂಭಿಸಿರುವಂತಹುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲಾಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲಾಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಗುರುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ
ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಖೋಖೋ ತಂಡದ ಅಧಿಕಾರಿಗಳು ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲಾಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂತಹ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದ್ರೆ ಈ ರೀತಿಯಾದಂತಹ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ಮಾಡಿದ ನಂತರ ಮೇಲ್ಭಾಗಕ್ಕೆ ತೆರಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸ್ಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನ ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ, ಆ ಒಂದು ಬರಹವನ್ನ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನು ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ 22 ಅಡಿ ಅಗಲದಷ್ಟು
ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಆಗಲ್ಲ, 22 ಅಡಿಯಷ್ಟು ಉದ್ದ. ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನು ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನ ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರೆ ಪಿಕ್ಕಾಸ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನ ಸರ್ಚ್ ಮಾಡಿದ್ದು ಕೂಡ ಕೊಟ್ಟಿರುವಂತದ್ದು. ಕಳೆದ ಕೆಲ ವಾರಗಳ ಹಿಂದೆ ನಾವು ಇದೇ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನ 12 ಸ್ಪಾಟ್ಗಳಲ್ಲಿ SIT ಕರ್ಕೊಂಡೋಗಿ ಅಲ್ಲಿ ಮಹಜರು ಕಾರ್ಯವನ್ನು ಕೂಡ ಮಾಡಿತ್ತು. ಆದರೆ ಆ ಬಳಿಕ ಆದಂತಹ ಸನ್ನಿವೇಶಗಳ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು. ಆದರೆ ಬಳಿಕ ವಿಠ್ಠಲ್ ಗೌಡ್ರನ್ನ ಕರ್ಕೊಂಡೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತ್ತು. ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶ್ಯಕತೆ ಇರುವಂಥದ್ದು SIT ತಂಡ ಜೊತೆಗೆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ SITಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಡೀ ಕಾಡು ಅದು ದಟ್ಟ ಕಾಡು, ದಟ್ಟವಾಗಿ ಬೆಳೆದಿರುವಂತಹ ಕಾಡು. ಯಾರೂ ಕೂಡ ಒಳಗೆ ಹೋಗಿ ಅಲ್ಲಿ ಲೀಲಾಜಾಲವಾಗಿ ಸರ್ಚ್ ಮಾಡೋದು ಅಸಾಮಾನ್ಯ. ಹಾಗಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅರಣ್ಯ ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸೋಪೋ ಟೀಮ್ ಅನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಇಲ್ಲಿ ಆರಂಭ ಮಾಡಬೇಕು, ಇಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಯಾವುದೇ ರೀತಿಯಾಗಿ ಅಸ್ಥಿ ಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡೋದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವುದು. ಯಾವುದೇ ರೀತಿಯಾಗಿ ಅಸ್ಥಿ ಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡೋದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಆರಂಭ ಮಾಡುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋಟಿ ತಮ್ಮ ಎಲ್ಲ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಿಂದಲೂ ಕೂಡ ಇದೇ ಸಪೋರ್ಟಿಂಗ್ ಕೂಡ ಇರುವಂಥದ್ದು ಎಲ್ಲ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಇಲ್ಲಿಗೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ, ಅಗಿದರೂ ಬಗೆದರೂ ಸಿಗದಂಥ ಅಸ್ಥಿ ಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಬರ್ತಾ ಸಂದರ್ಭದಲ್ಲೇ SIT ಮೂಳೆಗಳು ಇದೆ ಅಂತ ವಿಠಲ್ಗೌಡ ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನು ಮಾಡಿದರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನು ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆಯನ್ನು ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಇರುವುದನ್ನು ಗಮನಿಸಬಹುದು. ಬಹಳ ಸ್ಪೆಷಲ್ ಆಗ್ತಾ ಇದೆ. ಅಂದರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದರೆ ಹೆಚ್ಚುವರಿಯಾಗಿ ಅಂದರೆ ಈ ಆರೋಪ ಸಂದರ್ಭದಲ್ಲೇ ಒಂಥರ ಮೈ ನಡೆಯುತ್ತೆ. ರಾಶಿ ಮೂಳೆಗಳು 5 ಅಸ್ಥಿಪಂಜರಗಳು ಹೀಗೆ ಹಲವು ಆರೋಪಗಳನ್ನು ಅವರು ಬೀಡುದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆ ಆಗಿತ್ತು ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಎಲ್ಲ ವರ್ಗೀಕರಿಸಿದ್ರು ಮಹಜರಿಗಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ಅದೇ ಒಂದು ನೀವು ಸ್ವಲ್ಪ ಬ್ಯಾಕ್
ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ, ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು, ಅದರ ಜೊತೆಗೆ ಸೋಕೋ ಟೀಮು ಎಲ್ಲರೂ ಈಗ ಬಂದಿರುವಂಥದ್ದು. ಅವರು ನೇರವಾಗಿ ಈಗ ಮೇಲ್ಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲೆಲ್ಲಿ ಅಸ್ಥಿಪಂಜರದ ಅವಶೇಷಗಳಿದೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಅಲ್ಲಿ ಸ್ಥಳ ಮಹಜರು ಮಾಡಬೇಕಾಗುತ್ತೆ, ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈ ಸಿಕ್ಕಿರುವಂಥ ಮೂಲೆಗಳೇನಿದೆ ಅದನ್ನು FSLಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ಎಲ್ಲವೂ ಆರಂಭದಲ್ಲಿ ಉತ್ಖನನಾಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದೇ ರೀತಿಯಾದಂಥ ಕೆಲಸಗಳನ್ನು ಇವತ್ತು ಮಾಡಬೇಕಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳು ಸೇರಿದಂತೆ ಎಲ್ಲರೂ, ಅದು ವೈದ್ಯರಾಗಿರ್ಬೋದು, FSLನ ತಂಡದ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ ಹಲವು ಆರೋಪಗಳನ್ನು ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಅದನ್ನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ, ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು, ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಿಸಿದಲ್ಲಿ ಮಹಜರಿಗೆ ಅಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ಬಂಗ್ಲಗುಡ್ಡೆಯಲ್ಲಿ SIT ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನು ಆರಂಭಿಸಿರುವಂತಹದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಕುರುಹುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ
ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನ ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. ಆ SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲಾಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂತಹ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದ್ರೆ ಈ ರೀತಿಯಾದಂತಹ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡ್ಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತಳ್ಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸ್ಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ, ಆ ಒಂದು ಬರಹವನ್ನ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನ ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ 22 ಅಡಿ ಅಗಲದಷ್ಟು
ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಆಗಲ್ಲ, 22 ಅಡಿಯಷ್ಟು ಉದ್ದ. ಎಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನು ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು. ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನ ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರೆ ಪಿಕ್ಕಾಸ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನು SIT ಮಾಡಿಕೊಂಡು ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ನೇರ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಒಂದು ಹಂತದಲ್ಲಿ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಆ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು ಕೂಡ ಕೊಟ್ಟಿರುವಂಥದ್ದು. ಕಳೆದ ಕೆಲವು ವಾರಗಳ ಹಿಂದೆ ನಾವು ಇದೇ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನ 12 ಸ್ಪಾಟ್ಗಳಲ್ಲಿ SIT ಕರ್ಕೊಂಡೋಗಿ ಅಲ್ಲಿ ಮಹಜರು ಕಾರ್ಯವನ್ನು ಕೂಡ ಮಾಡಿತ್ತು. ಆದರೆ ಆ ಬಳಿಕ ಆದಂತಹ ಸನ್ನಿವೇಶಗಳ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು. ಆದರೆ ಬಳಿಕ ವಿಠಲ್ ಗೌಡ್ರನ್ನ ಕರ್ಕೊಂಡೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತ್ತು. ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶ್ಯಕತೆ ಇರುವಂಥದ್ದು SIT ತಂಡ ಜೊತೆಗೆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ SITಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಡೀ ಕಾಡು ಅದು ದಟ್ಟ ಕಾಡು, ದಟ್ಟವಾಗಿ ಬೆಳೆದಿರುವಂತಹ ಕಾಡು. ಯಾರು ಕೂಡ ಒಳಗೆ ಹೋಗಿ ಅಲ್ಲಿ ಲೀಲಾಜಾಲವಾಗಿ ಸರ್ಚ್ ಮಾಡೋದು ಅಸಾಮಾನ್ಯ. ಹಾಗಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅರಣ್ಯ ಯಾವುದೇ ರೀತಿಯಾಗಿ ಅಸ್ಥಿಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸನ್ರೈಸ್ ಇಡೋದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವುದು. ಯಾವುದೇ ರೀತಿಯಾಗಿ ಅಸ್ಥಿಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸನ್ರೈಸ್ ಇಡೋದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವುದು.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋಟಿ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಿಂದಲೂ ಕೂಡ ಇದೇ ಸೋಪೋಟಿ ಕೂಡ ಇರುವಂಥದ್ದು ಎಲ್ಲ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನು ಸರ್ಚ್ ಮಾಡಿದ್ರು ಕೂಡ 12 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದ್ರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರುಗಾಗಿ SIT ಕರ್ಕೊಂಡು ಹೋಗಿತ್ತು. ಈ ಸಂದರ್ಭದಲ್ಲಿ ಅವರು ಕೊಟ್ಟ ತಂಡ ಇಲ್ಲಿಗೆ ಆಗಮಿಸಿದೆ. ಸ್ವಲ್ಪ ತಂಡದ ಜೊತೆಯಲ್ಲೂ ಕೂಡ ಈಗ ಆಗಮಿಸಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಇಬ್ಬರು ಅಧಿಕಾರಿಗಳು ಈಗ ಅಲ್ಲಿ ಸಮಾಲೋಚನೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು ಅವರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸೋಪೋ ಟೀಮನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಎಲ್ಲಿ ಆರಂಭ ಮಾಡಬೇಕು, ಇಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮತ್ತೊಂದು ಭಾಗದಲ್ಲಿ ಸೋಪೋ ಟೀಮ್ ತಂಡದ
ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗೆದರೂ ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿರುವುದನ್ನು ಗಮನಿಸಬಹುದು. ಬಹಳ ಸ್ಪೀಡ್ ಆಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದ್ರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದ್ರೆ ಹೆಚ್ಚುವರಿಯಾಗಿ ಅಂದ್ರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನ ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ, ವಶಕ್ಕೆ ಪಡಿಬೇಕು ಅಂದ್ರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದ್ರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಣದಲ್ಲಿ ಮಹಜರಿ ಅಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ನೇತ್ರಾವತಿಯ ಬಂಗ್ಲೆಗುಡ್ಡ ಸಮೀಪ SITಯ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ ನೇತ್ರಾವತಿಯ ಬಂಗ್ಲೆಗುಡ್ಡ ಸಮೀಪ SITಯವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು, ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಅಂದರೆ ಒಂದು ಮೇಲ್ಮೈಯಲ್ಲಿ ಕಾಣಸಿಗುವಂತಹ ಕೆಲ ಅವಶೇಷಗಳು ಅಥವಾ ಕಳೆ ಬರದ ಅವಶೇಷಗಳನ್ನು ಸಂಗ್ರಹಿಸುವಂತಹ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಗ್ರಾಮ ಪಂಚಾಯತ್ನವರು ಅಂದರೆ ಗ್ರಾಮ ಪಂಚಾಯತ್ನ ಕಾರ್ಮಿಕರು ತಂದಿರುವಂತಹ ಹಾರೆ ಮತ್ತು ಪಿಕಾಸಿಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಬದಲಾಗಿ ಕೆಳಭಾಗದಲ್ಲಿ ನಿಲ್ಲಿಸಲ್ಪಟ್ಟಿರುವಂಥ ಸ್ವಚ್ಛತಾ ವಾಹನದ ಒಳಗೆ ಇರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಗತಿಗ ನಮಗೆ ಲಭ್ಯವಾಗಿರುವಂಥದ್ದು. ತಾವೀಗ ನೋಡ್ತಾ ಇರುವಂಥ ದೃಶ್ಯವೂ ಕೂಡ ಬಂಗ್ಲೆಗುಡ್ಡೆಯ ದೃಶ್ಯಾವಳಿ. ಇಲ್ಲಿ ಮೇಲ್ಭಾಗದಲ್ಲಿ ಈಗಾಗಲೇ 2 ಮತ್ತು 3 ತಂಡಗಳಾಗಿ ಅವರು ಹೋಗಿದ್ದು, 3 ತಂಡಗಳಾಗಿ ಅಲ್ಲಲ್ಲಿ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 11 ಗಂಟೆಯಿಂದ ನಿರಂತರವಾಗಿ ಆ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಈಗಾಗಲೇ ಆ ಶೋಧ ಕಾರ್ಯದಲ್ಲಿ ಯಾವ ರೀತಿಯಾಗಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತದೆ. ಅದರ ಜೊತೆಗೆ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಈಗಾಗಲೇ ಸೋಕೋ ಅಧಿಕಾರಿಗಳು ಬಾಕ್ಸ್ಗಳನ್ನು ಇರ್ಬೋದು, ಪೈಪ್ ಲೆಂತ್ಗಳನ್ನು ಅಲ್ಲಿಗೆ ತರಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಉಪ್ಪನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಈಗಾಗಲೇ ವಿಡಿಯೋದಲ್ಲಿ ಕೂಡ ತಾವು ಗಮನಿಸ್ತಾ ಇದ್ರಿ. ಬಂಗ್ಲೆಗುಡ್ಡೆಯಲ್ಲಿ ಮತ್ತೆ ಶೋಧ ಕಾರ್ಯ ನಡೀತಾ ಇದೆ. ಆ ಶೋಧ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂತಹದ್ದನ್ನು ಡಿಟೇಲ್ ಆಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅದರ ಜೊತೆಗೆ ಬರಿಗೈನಲ್ಲಿ ಮತ್ತು ಕ್ಯಾಮರಾ ಕಣ್ಣಲ್ಲೂ ಕೂಡ ಶೋಧ ಕಾರ್ಯದ ದೃಶ್ಯಾವಳಿಗಳು ಕಾಣಸಿಗ್ತಾ ಇಲ್ಲ. ಅದರ ಜೊತೆಗೆ ಇಲ್ಲಿ ಇವತ್ತು ಸಡನ್ನಾಗಿ ಮಳೆ ಬಂದಿರೋದ್ರಿಂದ ಒಂದಷ್ಟು ಟಾರ್ಪಲನ್ನು ಹಾಕಿ ಮಳೆಯಿಂದ ರಕ್ಷಣೆ ಪಡೆಯುವಂಥ ನಿಟ್ಟಿನಲ್ಲಿಯೂ ಕೂಡ ಅಧಿಕಾರಿಗಳು ಟಾರ್ಪಲನ್ನು ಅಲ್ಲಿಗೆ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಅದರ ಅಡಿಯಲ್ಲಿ ನಿಂತು ಕೊಂಚ ಕಾಲ ಮಳೆಯಿಂದ ರಕ್ಷಣೆಯನ್ನು ಪಡೆದಿದ್ದಾರೆ. ಬಹಳ ಜೋರಾಗಿ ಮಳೆಯೂ ಕೂಡ ಬರ್ತಾ ಇರುವಂಥದ್ದು. ಆ ಮಳೆಯ ಹಿನ್ನೆಲೆಯಲ್ಲಿ ಅವರಿಗೆ ಕಾರ್ಯಾಚರಣೆಗೂ ಕೂಡ ಕೊಂಚ ಮಟ್ಟಿಗೆ ತೊಂದರೆಗಳು ಆಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿವೆ. ಅದರ ಜೊತೆಗೆ ಶೋಧ ಕಾರ್ಯ ನಿರಂತರವಾಗಿ ಮುಂದುವರಿತಾ ಇದ್ದು, ಸಿಕ್ಕಿರುವಂತಹ ಕಲೆ ಬರದ ಕೆಲ ತುಂಡುಗಳನ್ನು ಸಂಗ್ರಹಿಸಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಮಣ್ಣನ್ನು ಮತ್ತು ಆ ಕಳೆ ಬರದ ಅವಶೇಷಗಳನ್ನು ಪತ್ತೆ ಮಾಡಿಕೊಂಡು ಅವುಗಳನ್ನು ತುಂಬಿಸಿಕೊಂಡು ಹೊರಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ.
ಹೋಗಿ ಬಂದಿದೆ. ಅದರಲ್ಲಿ ಎಲ್ರು ಇದ್ದಾರೆ, ಅದು ಅರಣ್ಯ ಇಲಾಖೆ ಒಂದೇ ಸಿಂಗ
ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಅಗಿದರೂ ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿರುವುದನ್ನು ಗಮನಿಸಬಹುದು. ಬಹಳ ಸ್ಪೀಡ್ ಆಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದ್ರೆ ಸುಮಾರು 9 ಜನ ಸೋಂಕು ಇದೆ. ಅದನ್ನು ಹೆಚ್ಚುವರಿಯಾಗಿ ಅಂದ್ರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನ ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ, ವಶಕ್ಕೆ ಪಡಿಬೇಕು ಅಂದ್ರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದ್ರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಿಸಿದಲ್ಲಿ ಮಹಜರಿಗೆ ಅಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತೇಳಿ ಊಹಿಸಬಹುದು. ಯಾಕಂದ್ರೆ ಹೇಳಿದಂತೆ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು ಕೂಡ 100 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ.
ಸಿಬ್ಬಂದಿಗಳನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರಿಗಾಗಿ ಎಸ್ಐಟಿ ಕರ್ಕೊಂಡೋಗಿದ್ದು ಈ ಸಂದರ್ಭದಲ್ಲಿ ಅವರು ಕೊಟ್ಟ ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು ಪಂಚಾಯತ್ ಸಿಬ್ಬಂದಿಗಳು ಅವರನ್ನು ಕೂಡ ಇಲ್ಲೇ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸ್ಟೋಕೋ ಟೀಮನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಎಲ್ಲಿ ಆರಂಭ ಮಾಡಬೇಕು, ಇಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಪಕ್ಕದಲ್ಲಿ ಸ್ಟೋಕೋ ಟೀಮ್ ತಂಡದ ಟ್ರೈಪಾಡ್ ಮಾತಾಡಿ ಟ್ರೈಪಾಡ್ ಸ್ವಲ್ಪ ಸೈಡ್ ಇದೆ. ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಆಗ್ತಾ ಇದೆ. ಹುಡುಕಿದ್ರು ಅಗೆದರೂ ಬಗೆದರೂ ಸಿಗದಂತ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತಾದ ಸಂದರ್ಭದಲ್ಲೇ SIT ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿಯುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದರೆ ಹೆಚ್ಚುವರಿಯಾಗಿ ಅಂದರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ ರಾಶಿ ಮೂಳೆಗಳು 5 ಅಸ್ಥಿಪಂಜರಗಳು ಹೀಗೆ ಹಲವು ಆರೋಪಗಳನ್ನು ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಆತನ ಆರೋಪವೇ ನಿಜವಾಗಿ ಗಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಣ ಮಹಜರಿಗಂತಲೇ ಸಾಕಷ್ಟು ಸಮಯ ತೆಗೆಬೇಕಾಗಿತ್ತು. ಆದರೆ ಇವತ್ತು
ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡುವುದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕಟ್ಟಿಯಿಂದ ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಆ ಒಂದು ಆರಂಭದಲ್ಲಿ ಕೂಡ ಇದೇ ಚೌಕಟ್ಟಿಂಗ್ ಕೂಡ ಇರುವಂಥದ್ದು ಎಲ್ಲ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಊಹಿಸಬಹುದು. ಯಾಕಂದ್ರೆ ಜಿಲ್ಲೆಯ ಹೇಳಿದಂತೆ ಇಡೀ ಕಾಡನ್ನು ಸರ್ಚ್ ಮಾಡಿದ್ರು ಕೂಡ 12 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರಿಗಾಗಿ SIT ಕರ್ಕೊಂಡು ಹೋಗಿದ್ದು, ಈ ಸಂದರ್ಭದಲ್ಲಿ ಅವರು ಕೊಟ್ಟ ಅಧಿಕಾರಿಗಳು ಇದರಲ್ಲಿ ಸಮಾಲೋಚನೆ ಮಾಡುವಂಥ ವಿಷಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿ. ಬಂಗ್ಲೆಗುಡ್ಡೆಯಲ್ಲಿ SIT ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸಿರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೇಲ್ಮೈಯಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕಳೆ ಬರದ ಕೆಲ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಪೈಪಿನ ತುಂಡುಗಳು, ಅದರ ಜೊತೆಗೆ ಉಪ್ಪಿನ ಗೋಣಿಯನ್ನು ಕೂಡ ಮೇಲ್ಭಾಗಕ್ಕೆ, ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸಾಮಾನ್ಯವಾಗಿ ಬಂಗ್ಲೆಗುಡ್ಡೆಯಲ್ಲಿ 9, 10, 11, 12ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗಿಂತ ಒಂದು 20 ಮೀಟರ್ ದೂರದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು, ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಸೋಕೋ ತಂಡದ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಈ ಶೋಧ ಕಾರ್ಯಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕು. ಅದರ ಜೊತೆಗೆ ವಿಠಲಗೌಡರು ಅನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಜರು ನಡೆಸಿದ ನಂತರ ಅವರ ಒಂದು ಹೇಳಿಕೆ ಬಿಡುಗಡೆ ಆಗಿತ್ತು. ಅಲ್ಲಿ ಪತ್ತೆಯಾಗಿವೆ, ಅಲ್ಲಿ ಒಂದು ವಾಮಾಚಾರದ ಕುರುಹುಗಳು ಕೂಡ ಇದ್ದಾವೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ಕೆಲವು ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಹಜರಿನ ಜೊತೆಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲ ಅವಶೇಷಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ ಸಂಗ್ರಹಿಸ್ತಾ ಇದ್ದಾರೆ. SITಯ ಒಂದು ರಚನೆ ಆದ ನಂತರ ನೇತ್ರಾವತಿಯ ಬಂಗ್ಲೆಗುಡ್ಡೆ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಹಳಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆರಂಭದ ದಿನದಲ್ಲಿ ಇಲ್ಲಿ 8ರಿಂದ 13 ಗುರುತುಗಳ ಮಹಜರು ಪ್ರಕ್ರಿಯೆ ನಡೆಯಿತು. ಆ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಮೊದಲ ಗುರುತಾದರೆ, ನೇತ್ರಾವತಿಯ
ನದಿಯ ತಟದಲ್ಲಿ ಸುಮಾರು 2, 3, 4, 5, 6, 7, 8 ಈ ಇಷ್ಟು ಗುರುತುಗಳು ನದಿಯ ತಟದಲ್ಲಿದ್ದವು. ಅದಾದ ನಂತರ ಮೇಲ್ಭಾಗದಲ್ಲಿ ಅಂದರೆ ನೇತ್ರಾವತಿ ಧರ್ಮಸ್ಥಳ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದರೆ ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮುಖ್ಯ ರಸ್ತೆಯ ಎಡಭಾಗದಲ್ಲಿ 9, 10, 11, 12ನೇ ಗುರುತುಗಳನ್ನು ಅಲ್ಲಿ ಗುರುತು ಹಾಕಲಾಗಿತ್ತು. ಅದಾದ ನಂತರ 13ನೇ ಗುರುತು ನೇತ್ರಾವತಿಯಿಂದ ಮುಂಡಾಜೆಗೆ ಹೋಗುವ ರಸ್ತೆ, ಅಂದರೆ ಅಜಿಕುರಿಗೆ ಹೋಗುವ ರಸ್ತೆಯ ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಇರತಕ್ಕಂತಹ ಒಂದು ಡ್ಯಾಮಿನ ಪಕ್ಕದಲ್ಲಿ ಗುರುತು ಹಾಕಲಾಗಿತ್ತು. ಈ 13ನೇ ಗುರುತು ಅಲ್ಲ ಹಾಕಲಾಗಿದ್ರೆ 14ನೇ ಗುರುತು ಬಂಗ್ಲೆಗುಡ್ಡೆಯ 14ನೇ ಗುರುತು ಬಾಹುಬಲಿ ಬೆಟ್ಟದ ಸಮೀಪದಲ್ಲಾಗಿತ್ತು. ಅದಾದ ನಂತರ ಗೋಂಕ್ರತಾರ್ನಲ್ಲಿ 14ನೇ ಗುರುತು, 15ನೇ ಗುರುತು ಬಾಹುಬಲಿ ಬೆಟ್ಟದಲ್ಲಿ, ತದಬಳಿಕ 17ನೇ ಗುರುತು ದ್ವಾರಕಾಶ್ರಮ, ಕನ್ಯಾಡಿಯ ದ್ವಾರಕಾಶ್ರಮದ ಸಮೀಪದಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹಾಕಲಾಗಿದ್ದಂತಹ ಗುರುತಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಹೊಸ ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಯಾಕಂತಂದ್ರೆ ಈ ರೀತಿಯಾದಂತಹ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ಜೊತೆಗೆ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಮಹಾಜರನ ಕಾರ್ಯ ಒಂದು ಕಡೆ ಆದರೆ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಮೊದಲ ಗುರುತಿನಿಂದ ಹಿಡಿದು 5ನೇ ಗುರುತಿನ ತನಕ ಯಾವುದೇ ರೀತಿಯಂತಹ ಯಾವುದೇ ದೇಹದ ಕಳೇಬರ ಆಗಲಿ ಅಥವಾ ಅಸ್ಥಿಪಂಜರದ ಕಳೇಬರ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದೇ ಒಂದು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥದ್ದು. ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಗಳಿಗೆ ಸೇರಿರುವಂಥದ್ದು. ಅದರಲ್ಲಿ ಡೆಬಿಟ್ ಕಾರ್ಡ್ ಹೊಂದಿದಂಥ ವ್ಯಕ್ತಿ ನೆಲಮಂಗಲದಲ್ಲಿ ಸುರೇಶ್ ಎಂಬಾತ ಸಾವನ್ನಪ್ಪಿದ್ರು. ನೆಲಮಂಗಲದ ದಾಬಾಸ್ಪೇಟೆಯ ವ್ಯಕ್ತಿ, ಅವರ ತಾಯಿಯಲ್ಲಿ ಲಭ್ಯವಾಗಿದ್ರು. ಅದರ ಜೊತೆಗೆ ಅವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಸುರೇಶ್ ಅವರಿಗೆ ಅಥವಾ ಅವರ ಸಾವಿಗೆ ಮತ್ತು ಈ ಒಂದು ನೇತ್ರಾವತಿಯ ಸಮೀಪಕ್ಕೆ ಏನೂ ಕೂಡ ಲಿಂಕ್ ಇಲ್ಲ. ಅವರು ಜಾಂಡೀಸ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಅವರ ತಾಯಿ ಸ್ಪಷ್ಟಪಡಿಸಿದ್ರ ಜೊತೆಗೆ ಅವರನ್ನು ಅವರ ಮನೆಯಲ್ಲೇ ಸಮಾಧಿ ಮಾಡಲಾಗಿತ್ತು. ಅಲ್ಲಿಗೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಇಶ್ಯೂ ಕ್ಲೋಸ್ ಆಗಿತ್ತು. ಇದಾದ ನಂತರ 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು. ಅದರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆದರೆ ಅದು ಕೂಡ ಇನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅಷ್ಟೇ. ಪರೀಕ್ಷೆಗೆ ಒಳಪಡಿಸಿ ಅದನ್ನು SIT ಅಧಿಕಾರಿಗಳು ವರದಿಯನ್ನು ಕೊಡಲಿಕ್ಕಿದ್ದಾರೆ. ತದಬಳಿಕ ಯಾವುದೇ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. 11ನೇ ಗುರುತನ್ನು ಉತ್ಖನನ ನಡೆದ ನಂತರ ಮೇಲ್ಭಾಗಕ್ಕೆ ತಳ್ಳಿದಂಥ SITಯ ಅಧಿಕಾರಿಗಳಿಗೆ ಮೇಲ್ಭಾಗದಲ್ಲಿ ಒಂದು ಕಳೇಬರ ಪತ್ತೆಯಾಗಿತ್ತು, ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಬಹಳ ಗೌಪ್ಯವಾಗಿ ಅದನ್ನು ಇಡಲಾಗಿತ್ತು. ಅದು ಭೂಮಿಯ ಒಳಭಾಗದಲ್ಲೇ ಪತ್ತೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹಬ್ಬಿಸ್ಲಿಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಭೂಮಿಯ ಮೇಲ್ಬಾಯಿಯಲ್ಲಿ ಅಂತ ಕೇಳಿದಾಗ ಯಾವುದೇ ಅಧಿಕಾರಿಗಳು ಆಗಲಿ ಅಲ್ಲಿ ಹೋದಂಥವರಾಗಲಿ ಯಾರು ಕೂಡ ಉತ್ತರವನ್ನು ಕೊಡುವಂಥದ್ದಿರಲಿಲ್ಲ. ಆದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇದಾದ ನಂತರ ಅದನ್ನು UDR ಅನ್ನ ಧರ್ಮಸ್ಥಳ ಸ್ಟೇಷನ್ನಲ್ಲಿ ಮಾಡಿದ್ರು. ಧರ್ಮಸ್ಥಳ ಸ್ಟೇಷನ್ UDR ಮಾಡಿದ ನಂತರ ಆ UDRನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವಂತಹ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ, ಆ ಒಂದು ಬರಹವನ್ನ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ರು. ಏನು ಅಂತಂದ್ರೆ, ಇದು ಈ UDR ಅನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ದೇಹದ ಅಸ್ಥಿಪಂಜರದ ಕುರುಹು ಅನ್ನುವಂಥದ್ದನ್ನು ಅವರು ಅಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಭೂಮಿಯ ಮೇಲ್ಮೈ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು 13ನೇ ನಂಬರ್ ಗುರುತು. 13ನೇ ನಂಬರ್ ಗುರುತಲ್ಲಿ ಅಷ್ಟಿದೆ ಇಷ್ಟಿದೆ 100ಕ್ಕೆ ಹೆಚ್ಚಿದೆ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಆ ಗುರುತಿನಲ್ಲಿ ಮೊದಲಿಗೆ ಅಲ್ಲಿ ಡ್ಯಾಮ್ ಎಲ್ಲ ಇರೋದ್ರಿಂದ ಅಲ್ಲಿ GPR ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಪರ್ಮಿಷನ್ ಪಡೆದುಕೊಂಡು ಬಂದಂಥ ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ಅನ್ನು ಅಳವಡಿಕೆ ಮಾಡಿ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು. ಅದರಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಆದರೆ 2 ದಿನಗಳ ಕಾಲ 13ನೇ ನಂಬರ್ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು. ಮೊದಲನೇ ದಿನ 18 ಅಡಿ ಆಳ, 22 ಅಡಿ ಅಗಲದಷ್ಟು ಮತ್ತು 25 ಅಡಿ ಉದ್ದದಷ್ಟು ಉತ್ಖನನವನ್ನು ಮಾಡಿದರು. ಅಷ್ಟು ಉತ್ಖನನವನ್ನು ಮಾಡಿದರು ಅಂದರೆ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದ. ಇಷ್ಟು ಅಡಿಯಷ್ಟು ತೋಡಿದ್ರು ಕೂಡ ಏನು ಕೂಡ ಪತ್ತೆ ಆಗಲಿಲ್ಲ. ಅಲ್ಲದೆ ಆ ಒಂದು ಗುರುತಿನ ಉತ್ಖನನ ಕಾರ್ಯವನ್ನ ಕ್ಯಾಮರಾಕ್ಕೆ ನೇರವಾಗಿ ಕಾಣುವಂತೆ ಅಧಿಕಾರಿಗಳು ಉತ್ಖನನವನ್ನು ಮಾಡಿದ್ರು. 2 ದಿನ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದ್ರೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಶೋಧ ಕಾರ್ಯ ನಡೀತು. ಇದಾದ ಬಳಿಕ ಅಧಿಕಾರಿಗಳು ವರದಿಯನ್ನು ಕೂಡ ನೀಡಿದರು.
ಅದಾದ ನಂತರ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳಿದ್ದಾವೆ. ಸುಜಾತ ಭಟ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂಥದ್ದು, ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಯಿತು, ಅವರಿಗೆ ಮಗಳೇ ಇಲ್ಲ ಅನ್ನುವಂಥದ್ದಾಯಿತು, ಇತ್ಯಾದಿಗಳೆಲ್ಲ ಆಯಿತು. ಇದಾದ ನಂತರ ಸುಜಾತ ಭಟ್ ಪ್ರಕರಣ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು. ಆ ತನಿಖೆ ಕಾರ್ಯದ ಭಾಗಗಳನ್ನಾಗಿ ತನಿಖೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಕೂಡ. ಇದೀಗ ಮತ್ತೆ SIT ಅಧಿಕಾರಿಗಳು ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯರನ್ನ ಆರೋಪಿಯನ್ನಾಗಿ ಮಾಡಿ ವಶಕ್ಕೆ ಪಡೆದುಕೊಂಡರು, ಕಸ್ಟಡಿಗೆ ಕೊಟ್ಟರು. ಕಸ್ಟಡಿಯಲ್ಲಿ ಇರುವಂಥದ್ದು ಅದು ಕೂಡ ಕಸ್ಟಡಿಯಲ್ಲಿ ಕೊಟ್ಟು ಕಸ್ಟಡಿಯಲ್ಲಿ ತನಿಖೆಯನ್ನು ನಡೆಸಿದ ನಂತರ 15 ದಿನಗಳ ಕಾಲ ಕಸ್ಟಡಿ ಆದ ನಂತರ ಶಿವಮೊಗ್ಗದ ಜೈಲಿಗೆ ಆತನನ್ನು ಕಳಿಸಲಾಯಿತು. ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ಆತನ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಮುಂದೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆ ಇದೆ. ಇದು ಇಷ್ಟ ಆಗಿದೆ. ಇದಾದ ನಂತರ ಈಗ ಈ ಭಾಗದಲ್ಲಿ ಅಂದರೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಮತ್ತೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು. ಆರಂಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥದ್ದು ಗ್ರಾಮ ಪಂಚಾಯತ್ನ ವೆಹಿಕಲ್ನಲ್ಲಿ ಹಾರೆ ಪಿಕ್ಕಾಸ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅದು ಇನ್ನೂ ಕೂಡ ಗಾಡಿಯಲ್ಲೇ ಇದೆ, ಅದು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೇನು ಸಿಗ್ತಾ ಇದೆ ಅವುಗಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಿಷ್ಟು ಈಗಿರುವಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಸೋಪೋ ಟೀಮ್ ತಮ್ಮ ಎಲ್ಲ ಪಾಯಿಂಟ್ಗಳನ್ನೇನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಂಬರನ್ನು ಇಡೋದಕ್ಕೆ ಅವರು ಆರಂಭದಿಂದಲೂ ಕೂಡ ಇದೇ ಸೋಪೋ ಟೀಮ್ ಕೂಡ ಇರುವಂಥದ್ದು ಎಲ್ಲ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನು ಸರ್ಚ್ ಮಾಡಿದ್ರು ಕೂಡ 100 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರುಗಾಗಿ SIT ಕರ್ಕೊಂಡು ಹೋಗಿತ್ತು. ಈ ಸಂದರ್ಭದಲ್ಲಿ ಅವರು ಕೊಟ್ಟಂತ ಇಲ್ಲಿಗೆ ಆಗಮಿಸಿದ ತಂಡದ ಜೊತೆಯಲ್ಲೂ ಕೂಡ ಈಗ ಆಗಮಿಸಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಇಬ್ಬರು ಅಧಿಕಾರಿಗಳು
ಪಂಚಾಯತ್ನ ಸಿಬ್ಬಂದಿಗಳು ಅವರನ್ನು ಕೂಡ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸೋಕೋ ಟೀಮನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಎಲ್ಲಿ ಆರಂಭ ಮಾಡಬೇಕು, ಇಲ್ಲಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಸೋಕೋ ಟೀಮ್ ತಂಡದ ಪರಿಸರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನೋಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ, ಹುಡುಕಿದ್ರು ಬಗೆದರೂ ಸಿಗದಂಥ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪಟ್ಟ ಸಂದರ್ಭದಲ್ಲೇ SIT ಮೂಳೆಗಳು ಇದೆ ಅಂತ ಸೌಜನ್ಯ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನ ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಈಗ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಕಾಡಿಗೆ ಮುಗಿಯುವುದನ್ನು ಗಮನಿಸಬಹುದು. ಬಹಳ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ. ಅಂದರೆ ಸುಮಾರು 9 ಜನ ಸೋಂಕು ಇದೆ. ಯಾಕಂದರೆ ಹೆಚ್ಚುವರಿಯಾಗಿ ಅಂದರೆ ಈ ವಿಠಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ. ಒಂದಲ್ಲ ಎರಡಲ್ಲ ರಾಶಿ ಮೂಳೆಗಳು, 5 ಅಸ್ಥಿಪಂಜರಗಳು, ಹೀಗೆ 10 ಹಲವು ಆರೋಪಗಳನ್ನು ಅವರು ವಿಡಿಯೋದಲ್ಲಿ ಮಾಡಿದರು. ಹಾಗಾಗಿ ಅದನ್ನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ, ವಶಕ್ಕೆ ಪಡಿಬೇಕು ಅಂದರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆಯಾಗಿತ್ತು, ಆ ಸಂದರ್ಭದಲ್ಲೇ ಒಂದಿಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು. ಕಿತ್ತೂರು AC ಎಲ್ಲ ವರ್ಗೀಕರಿಸಿದಲ್ಲಿ ಮಹಜರಿಗಂತಲೇ ಸಾಕಷ್ಟು ಸಮಯ ಇರಬೇಕಾಗಿತ್ತು. ಆದರೆ ಇವತ್ತು
ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನು ಮಾಡಿದರು. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನು ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆಯನ್ನು ಮಾಡಿ ಈಗ ಇವತ್ತು ಅಂತಿಮವಾಗಿ ಮಂಗಳೂರಿನ ಬಹಳ ಸಕ್ರಿಯವಾಗಿ ಇದ್ದಾರೆ. ಅಂದರೆ ಸುಮಾರು 9 ಜನ ಇದೆ. ಜನರಿಗೆ ಆರೋಪ ಆರೋಪವೇ ನಿಜವಾಗಿ ಬಂದು ಅದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ ಏನಿದೆ ಮುಖ್ಯ ಆಗಿದೆ. ಆ ಸಂದರ್ಭದಲ್ಲಿ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಬಂದಿದೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಅವರ ಜೊತೆಗೆ ಅಧಿಕಾರಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಅದರ ಜೊತೆಗೆ ಲೋಕೋ ಟೀಮ್ ಎಲ್ಲರೂ ಈಗ ಬಂದಿರುವಂಥದ್ದು. ಅವರು ನೇರವಾಗಿ ಈಗ ಮೇಲ್ಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲೆಲ್ಲಿ ಅಸ್ಥಿಪಂಜರದ ಅವಶೇಷಗಳಿವೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅಲ್ಲಿ ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈ ಸಿಕ್ಕಿರುವಂಥ ಮೂಳೆಗಳೇನಿದೆ ಅದನ್ನು FSLಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ಎಲ್ಲವೂ ಆರಂಭದಲ್ಲಿ ಉತ್ಪನ್ನನಾಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದ್ರು ಅದೇ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಅದು ವೈದ್ಯರಾಗಿರ್ಬೋದು, FSLನ ತಂಡದ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ಸರ್ ಒಂದು ನಿಮಿಷ. ಓಕೆ ಟ್ರೈಪಾಡ್ ಮಾತಾಡಿ. ಟ್ರೈಪಾಡ್ ಸ್ವಲ್ಪ ಸೈಡ್ ಬಿಡಿ.
ಅರಣ್ಯ ಇಲಾಖೆ, ಫೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ವಿಠಲ್ ಗೌಡ ತಮ್ಮ ಹುಟ್ಟು ಹಾಕಿದ್ದಾನೆ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ರು ಕೂಡ ಆತನ ಸುಳ್ಳಿನಲ್ಲಿ ಕೆಲವು ಕೂಡ ಸತ್ಯ ಕೂಡ ಇದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ನಾನು ಮಹಜರಿಗೆ ಹೋದಂತ ಸಂದರ್ಭದಲ್ಲಿ ಬಂಗ್ಲಗುಡ್ಡ ಕಾಡಿನ ಪರಿಸರದಲ್ಲಿ ಅಸ್ಥಿಪಂಜರಗಳು ಅಲ್ಲಲ್ಲಿ ಚದುರಿಕೊಂಡಂತ ಸ್ಥಿತಿಯಲ್ಲಿತ್ತು. 2 ಬಾರಿಯೂ ಹೋದಂತ ಸಂದರ್ಭದಲ್ಲಿ ಸುಮಾರು 7 ಸಾಧ್ಯತೆಗಳು ಇವೆ ಅನ್ನೋದನ್ನ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನ SIT ಮಾಡಿಕೊಂಡು ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ನೇರ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಹಂತದಲ್ಲಿ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಊಹಿಸಬಹುದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನ ಸರ್ಚ್ ಮಾಡಿದ್ದು ಕೂಡ ಕೊಟ್ಟಿರುವಂತದ್ದು. ಕಳೆದ ಕೆಲವು ವಾರಗಳ ಹಿಂದೆ ನಾವು ಇದೇ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನ 12 ಸ್ಪಾಟ್ಗಳಲ್ಲಿ SIT ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಕಾರ್ಯವನ್ನ ಕೂಡ ಮಾಡಿತ್ತು. ಆದ್ರೆ ಆ ಬಳಿಕ ಆದಂತಹ ಸನ್ನಿವೇಶಗಳ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು. ಆದ್ರೆ ಬಳಿಕ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತ್ತು. ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶ್ಯಕತೆ ಇರುವಂತದ್ದು SIT ತಂಡ ಜೊತೆಗೆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟ್ ಅನ್ನ ಕೂಡ SITಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಡೀ ಕಾಡು ಅದು ದಟ್ಟವಾಗಿ ಬೆಳೆದಿರುವಂತಹ ಕಾಡು. ಯಾರು ಕೂಡ ಒಳಗೆ ಹೋಗಿ ಅಲ್ಲಿ ಇದೇ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನ 12 ಸ್ಪಾಟ್ಗಳಲ್ಲಿ SIT ಕರ್ಕೊಂಡು ಹೋಗಿ ಮಹಜರು ಕಾರ್ಯವನ್ನು ಕೂಡ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು. ಯಾವುದೇ ರೀತಿಯಾಗಿ ಅಸ್ಥಿಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸನ್ರೈಸ್ ಇಡುವುದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವುದು. ಯಾವುದೇ ರೀತಿಯಾಗಿ ಅಸ್ಥಿಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸನ್ರೈಸ್ ಇಡುವುದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಕೂಡ ಪೈಪ್ಗಳನ್ನು ಕಾರ್ಮಿಕರು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವುದು. ಪಂಜರಗಳು ದೊರೆತಾಗ ಈ ಒಂದು ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಸುರಕ್ಷಿತವಾಗಿ ಸನ್ರೈಸ್ ಇಡುವುದಕ್ಕೋಸ್ಕರವಾಗಿ ಅಂತಹ ಪೈಪ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವುದು. ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಹೋಗ್ತಾದನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾದನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗಿದ್ದಾರೆ.
ಎಪ್ಪತ್ತು ಗುಡ್ಲೇನು ಅಣ್ಣ ಕಾಲ್ ಬರ್ತೀರಾ ಎಪ್ಪತ್ತು ಗುಡ್ಲೇನು ಅಣ್ಣ ಕಾಲ್ ಬರ್ತೀರಾ ಸಿಬ್ಬಂದಿಗಳು ಇವತ್ತು ಜಾಗಕ್ಕೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗದಿಂದಲೇ ಇಲ್ಲಿ ಪ್ರಾರಂಭ ಮಾಡಬೇಕು. ಇದರಿಂದ ಈ ಒಂದು ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಈ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಇಬ್ಬರು ಏನಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು ಅವರನ್ನು ಕೂಡ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. SIT ತನಿಖಾ ತಂಡದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಈ ಒಂದು ಜಾಗದಿಂದಲೇ ಇಲ್ಲಿ ಪ್ರಾರಂಭ ಮಾಡಬೇಕು, ಇದರಿಂದ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸಮಾಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮತ್ತೊಂದು ಭಾಗದಲ್ಲಿ ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಾಯೋಗಿಕ ದಿನದಿಂದಲೂ ಕೂಡ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆ SIT ಅಧಿಕಾರಿಗಳಿಗೆ ಈ ಬಂಗ್ಲಗುಡ್ಡ ಕಾಡು ಅಗಿದರೂ ಬಗೆದರೂ ಸಿಗದೆ ಗೋಚರವಾಗ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಅಗಿದರೂ ಬಗೆದರೂ ಸಿಗದಂಥ ಅಸ್ಥಿಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪಟ್ಟ ಸಂದರ್ಭದಲ್ಲಿ ಎಪ್ಪತ್ತು ಗುಡ್ಲೇನು ಅಣ್ಣ ಕಾಲ್ ಬರ್ತೀರಾ ಎಪ್ಪತ್ತು ಗುಡ್ಲೇನು ಅಣ್ಣ ಕಾಲ್ ಬರ್ತೀರಾ. ಹಾಗಾಗಿ SIT ಕೂಡ ಇದರ ಬಗ್ಗೆ ಬಹಳ ಪರಿಶೀಲನೆಗಳನ್ನು ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿ ಇದೆ ಮತ್ತು ಕಾನೂನು ಬಗ್ಗೆ ಏನೆಲ್ಲ ಮಾಡಿ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನು ಮಾಡಿ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಏನೆಲ್ಲ ಈ ಎಲ್ಲ ಆಂಗಲ್ನಲ್ಲೂ ಕೂಡ ವಿಚಾರಣೆಯನ್ನು ಮಾಡಿ ಇವತ್ತು ಅಂತಿಮವಾಗಿ ಬಂಗ್ಲಗುಡ್ಡ ಹೆಚ್ಚುವರಿಯಾಗಿ ಅಂದರೆ ಈ ಆರೋಪ 70 ಎತ್ತಿನ ಅದರ ಮೈ ನಡೆದರೆ ಒಂದಲ್ಲ ಎರಡಲ್ಲ ರಾಷ್ಟ್ರೀಯ ಹೆಚ್ಚುವರಿಯಾಗಿ ಅಂದರೆ ಈ ಆರೋಪ 70 ಒಂದರ ಮೈ ನಡೆದುತ್ತೆ ಒಂದಲ್ಲ ಎರಡಲ್ಲ ರಾಷ್ಟ್ರೀಯ ಮೂಳೆಗಳು 5 ವರ್ಷಗಳನ್ನ ರಿಸರ್ವ್ ಮಾಡಬೇಕು ಹಲವು ಆರೋಪಗಳನ್ನು ಅಂದರೆ ಅವರು ಚೀಟದಲ್ಲಿ ಮಾಡಬೇಕು. ಹಾಗಾಗಿ ಅದರ ಆರೋಪಗಳೇ ನಿಜವಾದ ಏನು ಹಿಂದೆ ಪತ್ತೆ ಆಗಿದ್ದು ಆ ಸಂದರ್ಭದಲ್ಲೇ ವಶಕ್ಕೆ ಪಡಿಬೇಕು. ಇಡೀ ದಿನಕ್ಕೆ ಮಾದರಿಗಳು ಬೇಕಾಗುತ್ತಾರೆ. ಯಾಕಂದರೆ ಒಂದು ಅಸ್ಥಿಪಂಜರ ಏನು ಹಿಂದೆ ಪತ್ತೆ ಆಗಿದ್ದು ಆ ಸಂದರ್ಭದಲ್ಲೇ ಒಂದು ಇಡೀ ದಿನಕ್ಕೆ ಆದರೆ ಇವತ್ತು ಬೇಕಾಗಿದೆ. ಇಷ್ಟೆಲ್ಲ
ಆದರೆ ಇವತ್ತು ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಅದರಲ್ಲಿ ಎಲ್ಲರೂ ಇದ್ದಾರೆ. ಅದು ಅರಣ್ಯ ಇಲಾಖೆ ini kunta berang tuh ini. Sir. ಗಾಡಿ ಹೋಗಿದ್ದಾರೆ 40 ಇಯರ್ ಅಂದೆ ಖಾಲಿ ಬೈ ಖಾಲಿ ಹಾಂ ಹೇಳಿ ಹಾಂ ಆಯ್ತು ಆಯ್ತು ಆಯ್ತು
ಅದು ವಿಜುವಲ್ ಬರ್ತಾ ಇರುತ್ತೆ. ನಾನು ಕನೆಕ್ಟ್ ಮಾಡಿ ಬಿಡಿ, ಆ್ಯಂಕರ್ ಮಾತಾಡೋದು ಫ್ರೇಮಿಗೆ ಹೋಗ್ತದೆ. ಆಡಿಯೋ ಚೆಕ್ ಮಾಡಿ. ಹಲೋ 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 ಹಾಂ ಹಲೋ 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 ಹಲೋ. ಹೋಗ್ಲಾ? ಪೂರ ಎದುರುಡೆ ಹತ್ತೀರಿ. ಅದನ್ನು ಎತ್ತಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅಂತ ಇತ್ತು. ಆದರೆ ತೆಗೆದುಕೊಂಡು ಹೋದಂಥ ಎಲ್ಲ ಪೈಪ್ಗಳನ್ನು ಕೂಡ ವಾಪಸ್ ತರ್ತಾ ಇದ್ದಾರೆ. ಹಾಗಾದರೆ ಅವಶೇಷಗಳು ಹೇಳ್ತಿದ್ದಾರೆ ಮೂಲಗಳನ್ನು ಕೆಲಸವನ್ನು ಮಾಡೋದಕ್ಕೆ ಅಂತೇಳಿ ಇದೆಲ್ಲವನ್ನು ಕೂಡ ತಗೊಂಡೋಗಿ ಅದಕ್ಕೆ ಕುತೂಹಲ ಅಂತ ಇದೆ. ಈಗ ಮುಂದಿನ ಕ್ಷಣದಲ್ಲಿ ಯಾವೆಲ್ಲ ರೀತಿಯಾದಂತಹ ಮಣ್ಣುಗಳು ಪತ್ತೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ತನಿಖೆ ನಡೆಯುತ್ತೆ ಎನ್ನುವ ಕುತೂಹಲಕ್ಕೆ ಒಂದಷ್ಟು ಕಾರಣವಾಗ್ತದೆ. ಎಲ್ಲ ಪೈಪ್ಗಳನ್ನು ವಾಪಸ್ ಕುತೂಹಲಕ್ಕೆ ಕೂಡ ಕಾರಣವಾಗ್ತದೆ. ಇದೇ ಪ್ರಯತ್ನ ಮೂಲಕ ಗಳನ್ನು ತೋರಿಸ್ತಾ ಇರುವಂಥದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ್ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ SIT ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಮಹತ್ವದ ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಗೆ ಬಂಗ್ಲೆಗುಡ್ಡೆಯಲ್ಲಿ ಒಂದಷ್ಟು ಕಳೆಬರಗಳ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಇಲ್ಲಿಯ ತನಕ ಬಂದಿರುವಂಥ ಮಾಹಿತಿಯ ಪ್ರಕಾರ ಕಳೆ ಬರದ ಕೆಲವೊಂದು ತುಂಡುಗಳು ಸಿಕ್ಕಿವೆ ಹೊರತು ಬೇರೆ ಯಾವುದೇ ಪೂರ್ಣ ಬುರುಡೆ ಅಥವಾ ಪೂರ್ಣ ದೇಹದ ಭಾಗಗಳು ಇಲ್ಲಿ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಕಳೆ ಬರದ ತುಂಡುಗಳಿಗಾಗಿ ಅಂದರೆ ಏನಾದ್ರು ಸಿಗ್ತದ ಅನ್ನುವಂಥದ್ದು ಹುಡುಕಾಟಕ್ಕಾಗಿ SIT ಬಂಗ್ಲೆಗುಡ್ಡೆಯಲ್ಲಿ 3 ತಂಡಗಳಾಗಿ ವಿಭಜಿಸಿ ಸುತ್ತಲೂ ಕೂಡ ಹೋಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ 4 ಲೆಂತ್ ಪೈಪ್ ತೆಗೆದುಕೊಂಡು ಹೋಗಲಾಗಿತ್ತು.
ಅದು ಆರಂಭದಲ್ಲಿ ಏನಾಗಿತ್ತು ಅಂತಂದರೆ ಆ ಪೈಪ್ನಲ್ಲೇ ತುಂಬಿಸಿಕೊಂಡು ಬರಲಾಗ್ತದೆ ಅನ್ನೋದು. ಯಾಕೆಂದರೆ ಈ ಹಿಂದೆ 14ನೇ ಸ್ಪಾಟ್ನಲ್ಲಿ ಸಿಕ್ಕಂತಹ ಕಳೆಬರಗಳ ತುಂಡುಗಳನ್ನು ಅದೇ ರೀತಿಯಾಗಿ ತುಂಬಿಸಿಕೊಂಡು ಬರಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಅಂತಹ ಅಷ್ಟರ ಮಟ್ಟಿಗೆ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಆ 4 ಲೆಂತ್ ಪೈಪುಗಳನ್ನು ಕೂಡ ವಾಪಸ್ಸು ತಂದು ವೆಹಿಕಲ್ನಲ್ಲಿ ಇಡಲಾಗಿದೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಿದ್ದೀರಿ. ಅದರ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ತೆರಳಿದಂತಹ ಅಧಿಕಾರಿ ವರ್ಗ ಇದೀಗ ಮತ್ತೆ ವಾಪಸ್ಸು ಅಲ್ಲಿಗೆ ಮೇಲ್ಮಟ್ಟಕ್ಕೆ ಅಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತಹ ಮಾಹಿತಿ ಹೋಗಿದ್ದಾರೆ. ಸಿಕ್ಕಿರುವಂತಹ ಕಳೆಬರದ ತುಣುಕುಗಳನ್ನು ಕೆಳಭಾಗಕ್ಕೆ ತೆಗೆದುಕೊಂಡು ಬರುವಂತಹ ಸೂಚನೆಗಳಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕಾರ್ಯಾಚರಣೆ ಮುಗಿಯುವಂತಹ ಸಾಧ್ಯತೆಗಳಿದ್ದಾವೆ. ಈಗ ತಾವು ಆ ಮಾಹಿತಿಯನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಮಧ್ಯಾಹ್ನದ ಭಾಗದಲ್ಲಿ ಅವರು ಕೆಳಗೆ ಬಂದು ಆ ಕೆಳಭಾಗಕ್ಕೆ ಬಂದ ನಂತರ ಮತ್ತೆ ಈಗ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಕೆಲವೊಂದು ಕಳೆಬರದ ತುಂಡುಗಳು ಸಿಕ್ಕಿರೋದ್ರಿಂದ ಅದನ್ನು ಕೂಡ ಸಂಗ್ರಹ ಮಾಡಿಕೊಂಡು ಬರ್ತಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ಗಾಡಿ ಓಲ್ದಿಯಾರೆ 40 ಇಯರ್ ಅಂತಾರೆ
ಹಾಂ ಹೇಳಿ. ಹಾಂ ಆಯ್ತು ಆಯ್ತು ಆಯ್ತು. ಅದು ವಿಜುವಲ್ ಬರ್ತಾ ಇರುತ್ತೆ. ನಾನು ಕನೆಕ್ಟ್ ಮಾಡಿ ಬಿಡಿ, ಆ್ಯಂಕರ್ ಮಾತಾಡೋದು ಫ್ರೇಮಿಗೆ ಹೋಗ್ತೀನಿ. ಹಾಂ ಆಡಿಯೋ ಚೆಕ್ ಮಾಡಿ. ಹಲೋ 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 ಹಾಂ ಹಲೋ 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 ಹಲೋ. ಹೋಗ್ಲಾ? ಪೂರ ಎದುರುಡೆ ಹತ್ತೀರಿ. ಕೆಲಸಕ್ಕೆ ಕೂಡ ಮುಂದಾಗ್ತಾರೆ ಅಂತ ಇತ್ತು. ಆದರೆ ತೆಗೆದುಕೊಂಡು ಹೋದಂತಹ ಎಲ್ಲ ಪೈಪ್ಗಳನ್ನು ಕೂಡ ವಾಪಸ್ ತರ್ತಾ ಇದ್ದಾರೆ. ಹಾಗಾದರೆ ಅವಶೇಷಗಳು ಏನಿದೆ ಮೂಲಗಳ ಕೆಲಸವನ್ನು ಮಾಡೋದಕ್ಕೆ ಅಂತೇಳಿ ಇದೆಲ್ಲವನ್ನು ಕೂಡ ತಗೊಂಡೋಗಿ ಅದಕ್ಕೆ ಕುತೂಹಲ ಅಂತ ಇದೆ. ಈಗ ಮುಂದಿನ ಕ್ಷಣದಲ್ಲಿ ಯಾವೆಲ್ಲ ರೀತಿಯಾದಂತಹ ಮುಳುಗುಗಳು ಪತ್ತೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ತನಿಖೆ ನಡೆಯುತ್ತೆ ಎನ್ನುವ ಕುತೂಹಲಕ್ಕೆ ಒಂದಷ್ಟು ಕಾರಣವಾಗ್ತದೆ. ಎಲ್ಲ ಪ್ರಯತ್ನಗಳನ್ನು ವಾಪಸ್ ಕುತೂಹಲ ಕೂಡ ಕಾರಣವಾಗ್ತದೆ. ಇದೇ ಪ್ರಯತ್ನ ಮೂಲಕ ಗಳನ್ನು ತೋರಿಸ್ತಾ ಇರುವಂತದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ್ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ
zoom apa nih zoom zoom Fantastic. Ini kunta berang tuh jadi. Sir. ಗಾಡಿ ಓಲ್ದಿಯಾರ ನಾಲ್ಪದಿಯಾರ
ಹಾಂ ಹೇಳಿ. ಹಾಂ ಆಯ್ತು ಆಯ್ತು ಆಯ್ತು. ಅದು ವಿಜುವಲ್ ಬರ್ತಾ ಇರುತ್ತೆ. ನಾನು ಕನೆಕ್ಟ್ ಮಾಡಿ ಬಿಡಿ, ಆ್ಯಂಕರ್ ಮಾತಾಡೋದು ಫ್ರೇಮಿಗೆ ಹೋಗ್ತದೆ. ಹಾಂ ಆಡಿಯೋ ಚೆಕ್ ಮಾಡಿ. ಹಲೋ 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 ಹಾಂ ಹಲೋ 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 ಹಲೋ. ಪೂರ ಎದುರುಡೆ ಹತ್ತೀರಿ. ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅಂತ ಇತ್ತು. ಆದರೆ ತೆಗೆದುಕೊಂಡು ಹೋದಂಥ ಎಲ್ಲ ಪೈಪ್ಗಳನ್ನು ಕೂಡ ವಾಪಸ್ ತರ್ತಾ ಇದ್ದಾರೆ. ಹಾಗಾದರೆ ಅಮರದೇಶಗಳು ಹೇಳ್ತಿದ್ದಾರೆ ಮೂಲಗಳ ಅದಕ್ಕೆ ಈಗ ಯಾವ ಮಾಹಿತಿ ಇದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಅಂತೇಳಿ ಇದೆಲ್ಲವನ್ನು ಕೂಡ ತಗೊಂಡೋಗಿ ಅದಕ್ಕೆ ಕುತೂಹಲ ಅಂತ ಇದೆ. ಈಗ ಮುಂದಿನ ಕ್ಷಣದಲ್ಲಿ ಯಾವೆಲ್ಲ ರೀತಿಯಾದಂತಹ ಮನಸ್ಸು ಪತ್ತೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ತನಿಖೆ ನಡೆಯುತ್ತೆ ಎನ್ನುವ ಕುತೂಹಲಕ್ಕೆ ಒಂದಷ್ಟು ಕಾರಣವಾಗ್ತದೆ. ಎಲ್ಲ ಪೈಪ್ಗಳನ್ನು ವಾಪಸ್ ಕುತೂಹಲ ಕೂಡ ಕಾರಣವಾಗ್ತದೆ. ಇದೇ ಪ್ರಯತ್ನ ಮೂಲಕ ಗಳನ್ನು ತೋರಿಸ್ತಾ ಇರುವಂಥದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ್ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ
Zoom. Apa nih zoom? Bola. Zoom. Fantastic. SIT ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಂಗ್ಲಾಗುಡ್ಡೆಯಲ್ಲಿ ಮಹತ್ವದ ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಗೆ ಬಂಗ್ಲಾಗುಡ್ಡೆಯಲ್ಲಿ ಒಂದಷ್ಟು ಕಳೆಬರಗಳ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಇಲ್ಲಿಯ ತನಕ ಬಂದಿರುವಂಥ ಮಾಹಿತಿಯ ಪ್ರಕಾರ ಕಳೆ ಬರದ ಕೆಲವೊಂದು ತುಂಡುಗಳು ಸಿಕ್ಕಿವೆ ಹೊರತು ಬೇರೆ ಯಾವುದೇ ಪೂರ್ಣ ಬುರುಡೆ ಅಥವಾ ಪೂರ್ಣ ದೇಹದ ಭಾಗಗಳು ಇಲ್ಲಿ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಕಳೆ ಬರದ ತುಂಡುಗಳಿಗಾಗಿ ಅಂದರೆ ಏನಾದ್ರು ಸಿಗ್ತದ ಅನ್ನುವಂಥದ್ದು ಹುಡುಕಾಟಕ್ಕಾಗಿ SIT ಬಂಗ್ಲೆಗುಡ್ಡೆಯಲ್ಲಿ 3 ತಂಡಗಳಾಗಿ ವಿಭಜಿಸಿ ಸುತ್ತಲೂ ಕೂಡ ಹೋಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ 4 ಲೆಂತ್ ಪೈಪ್ ತೆಗೆದುಕೊಂಡು ಹೋಗಲಾಗಿತ್ತು. ಅದು ಆರಂಭದಲ್ಲಿ ಏನಾಗಿತ್ತು ಅಂತಂದರೆ ಆ ಪೈಪ್ನಲ್ಲೇ ತುಂಬಿಸಿಕೊಂಡು ಬರಲಾಗ್ತದೆ ಅನ್ನೋದು. ಯಾಕೆಂದರೆ ಈ ಹಿಂದೆ 14ನೇ ಸ್ಪಾಟ್ನಲ್ಲಿ ಸಿಕ್ಕಂತಹ ಕಳೆಬರಗಳ ತುಂಡುಗಳನ್ನು ಅದೇ ರೀತಿಯಾಗಿ ತುಂಬಿಸಿಕೊಂಡು ಬರಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಅಷ್ಟರ ಮಟ್ಟಿಗೆ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಆ 4 ಲೆಂತ್ ಪೈಪುಗಳನ್ನು ಕೂಡ ವಾಪಸ್ಸು ತಂದು ವೆಹಿಕಲ್ನಲ್ಲಿ ಇಡಲಾಗಿದೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಿದ್ದೀರಿ. ಅದರ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ತೆರಳಿದಂತಹ ಅಧಿಕಾರಿ ವರ್ಗ ಇದೀಗ ಮತ್ತೆ ವಾಪಸ್ಸು ಅಲ್ಲಿಗೆ ಮೇಲ್ಮಟ್ಟಕ್ಕೆ ಅಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತಹ ಮಾಹಿತಿ ಹೋಗಿದ್ದಾರೆ. ಸಿಕ್ಕಿರುವಂತಹ ಕಳೆಬರದ ತುಣುಕುಗಳನ್ನು ಕೆಳಭಾಗಕ್ಕೆ ತೆಗೆದುಕೊಂಡು ಬರುವಂತಹ ಸೂಚನೆಗಳಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕಾರ್ಯಾಚರಣೆ ಮುಗಿಯುವಂತಹ ಸಾಧ್ಯತೆಗಳಿದ್ದಾವೆ. ಈಗ ತಾವು ಆ ಮಾಹಿತಿಯನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಮಧ್ಯಾಹ್ನದ ಭಾಗದಲ್ಲಿ ಅವರು ಕೆಳಗೆ ಬಂದು ಆ ಕೆಳಭಾಗಕ್ಕೆ ಬಂದ ನಂತರ ಮತ್ತೆ ಈಗ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಕೆಲವೊಂದು ಕಳೆಬರದ ತುಂಡುಗಳು ಸಿಕ್ಕಿರೋದ್ರೆ ಅದನ್ನು ಕೂಡ ಸಂಗ್ರಹ ಮಾಡಿಕೊಂಡು ಬರ್ತಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ.
ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಮೇಲ್ಭಾಗದಲ್ಲಿ ಅದನ್ನು ಆ ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದನ್ನು ಬಹಳ ಮಹಜರ್ ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡಿದರೆ ಹಾಂ ಆಯ್ತು ಯೂಶಲ್ ಬರ್ತಾ ಇರುತ್ತೆ ನಾನು ಟ್ಯಾಕ್ಸ್ ಮಾಡಿಬಿಡಿ ಆ್ಯಂಕರ್ ಮಾತಾಡೋದು ಆ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಮಾಡಿ ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಹಲೋ 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 ಕೆಲವೇ ಕ್ಷಣಗಳಲ್ಲಿ ಆರಂಭ ಮಾಡುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಆರಂಭದಲ್ಲಿ ಕೂಡ ಇದೇ ಸ್ವಚ್ಛತೆಯು ಕೂಡ ಇರುವಂತಿಲ್ಲ. ಪೂರ ಎದುರು ಆತೀರಿ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ ಅಂತ ಇತ್ತು. ಆದರೆ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಗಳನ್ನು ತೋರಿಸ್ತಾ ಇರುವಂಥದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫಾರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ್ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ ಅಧಿಕಾರಿಗಳು ಕೂಡ ಹೋಗಿದ್ದಾರೆ.
ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಸಜ್ಜನ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತದನ್ನು ಕೂಡ ಗಮನಿಸಬೇಕು. ಪಂಚಾಯತ್ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಪ್ರವಾಸ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತದನ್ನು ಕೂಡ SIT ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಂಗ್ಲಾಗುಡ್ಡೆಯಲ್ಲಿ ಮಹತ್ವದ ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಗೆ ಬಂಗ್ಲಾಗುಡ್ಡೆಯಲ್ಲಿ ಒಂದಷ್ಟು ಕಳೆಬರಗಳ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಇಲ್ಲಿಯ ತನಕ ಬಂದಿರುವಂಥ ಮಾಹಿತಿಯ ಪ್ರಕಾರ ಕಳೆ ಬರದ ಕೆಲವೊಂದು ತುಂಡುಗಳು ಸಿಕ್ಕಿವೆ ಹೊರತು ಬೇರೆ ಯಾವುದೇ ಪೂರ್ಣ ಬುರುಡೆ ಅಥವಾ ಪೂರ್ಣ ದೇಹದ ಭಾಗಗಳು ಇಲ್ಲಿ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಕಳೆ ಬರದ ತುಂಡುಗಳಿಗಾಗಿ ಅಂದರೆ ಏನಾದ್ರು ಸಿಗ್ತದ ಅನ್ನುವಂಥದ್ದು ಹುಡುಕಾಟಕ್ಕಾಗಿ SIT ಬಂಗ್ಲಾಗುಡ್ಡೆಯಲ್ಲಿ 3 ತಂಡಗಳಾಗಿ ವಿಭಜಿಸಿ ಸುತ್ತಲೂ ಕೂಡ ಹೋಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ 4 ಲೆಂತ್ ಪೈಪ್ ತೆಗೆದುಕೊಂಡು ಹೋಗಲಾಗಿತ್ತು.
ಅದು ಆರಂಭದಲ್ಲಿ ಏನಾಗಿತ್ತು ಅಂತಂದರೆ ಆ ಪೈಪ್ನಲ್ಲೇ ತುಂಬಿಸಿಕೊಂಡು ಬರಲಾಗ್ತದೆ ಅನ್ನೋದು. ಯಾಕೆಂದರೆ ಈ ಹಿಂದೆ 14ನೇ ಸ್ಪಾಟ್ನಲ್ಲಿ ಸಿಕ್ಕಂತಹ ಕಳೆಬರಗಳ ತುಂಡುಗಳನ್ನು ಅದೇ ರೀತಿಯಾಗಿ ತುಂಬಿಸಿಕೊಂಡು ಬರಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಅಂತಹ ಅಷ್ಟರ ಮಟ್ಟಿಗೆ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಆ 4 ಲೆಂತ್ ಪೈಪುಗಳನ್ನು ಕೂಡ ವಾಪಸ್ಸು ತಂದು ವೆಹಿಕಲ್ನಲ್ಲಿ ಇಡಲಾಗಿದೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಿದ್ದೀರಿ. ಅದರ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ತೆರಳಿದಂತಹ ಅಧಿಕಾರಿ ವರ್ಗ ಇದೀಗ ಮತ್ತೆ ವಾಪಸ್ಸು ಅಲ್ಲಿಗೆ ಮೇಲ್ಮಟ್ಟಕ್ಕೆ ಅಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತಹ ಮಾಹಿತಿ ಹೋಗಿದ್ದಾರೆ. ಸಿಕ್ಕಿರುವಂತಹ ಕಳೆಬರದ ತುಣುಕುಗಳನ್ನು ಕೆಳಭಾಗಕ್ಕೆ ತೆಗೆದುಕೊಂಡು ಬರುವಂತಹ ಸೂಚನೆಗಳಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕಾರ್ಯಾಚರಣೆ ಮುಗಿಯುವಂತಹ ಸಾಧ್ಯತೆಗಳಿದ್ದಾವೆ. ಈಗ ತಾವು ಆ ಮಾಹಿತಿಯನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಮಧ್ಯಾಹ್ನದ ಭಾಗದಲ್ಲಿ ಅವರು ಕೆಳಗೆ ಬಂದು ಆ ಕೆಳಭಾಗಕ್ಕೆ ಬಂದ ನಂತರ ಮತ್ತೆ ಈಗ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಕೆಲವೊಂದು ಕಳೆಬರದ ತುಂಡುಗಳು ಸಿಕ್ಕಿರೋದ್ರಿಂದ ಅದನ್ನು ಕೂಡ ಸಂಗ್ರಹ ಮಾಡಿಕೊಂಡು ಬರ್ತಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸಬೇಕು. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅಂತ ಇತ್ತು. ಆದರೆ ತೆಗೆದುಕೊಂಡು ಹೋದಂಥ ಪೈಪ್ಗಳನ್ನು ಕೂಡ ವಾಪಸ್ಸು ತರ್ತಾರೆ. ಹಾಗಾದರೆ ಅಮರದೇಶಿಗಳು ಗಳನ್ನು ತೋರಿಸ್ತಾ ಇರುವಂಥದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ ಅವರು ಈ ಕೆಲಸವನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸಬೇಕು. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ.
ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಈಗ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. Punta Berando. Sir. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಕೆಲಸಕ್ಕೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸಬೇಕು. ಪಂಚಾಯತ್ನ ಅಧಿಕಾರಿಗಳು ಹೋಗ್ತಾರೆ.
ಹಲೋ 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 ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಬಹಳ ಮಹಂಗೆ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಿಕ್ಕುವಂಥ ಮೂಲೆಗಳಿಗೆ ಅದನ್ನು ಎಸ್ಪೆಷಲ್ಗೆ ಕಲಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಅಲ್ಲ. ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಸೋಕೋಟಿಯಿಂದ ತಮ್ಮ ಅಲ್ಲಿ ನಂಬರನ್ನು ಆರಂಭದಲ್ಲಿ ಕೂಡ ಇದೇ ಸೋಕೋಟಿ ಕೂಡ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ ಅಂತ ಇತ್ತು. ಆದರೆ ತೆಗೆದುಕೊಂಡು ಹೋದಂಥ ಎಲ್ಲ ಕುತೂಹಲ ಆಗ್ತಿದೆ. ಈಗ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಾದಂತಹ ಸಮಸ್ಯೆ ಪತ್ತೆ ಆಗಿದೆ ಅದಕ್ಕೆ ನಡೀತೆನ್ನುವ ಕುತೂಹಲಕ್ಕೆ ಒಂದಷ್ಟು ಕಾರಣವಾಗ್ತಾ ಇದೆ. ಎಲ್ಲ ಕುತೂಹಲದಿಂದ ಗಳನ್ನು ತೋರಿಸ್ತಾ ಇರುವಂಥದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ್ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ಈಗ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸಬಹುದು. ಪಂಚಾಯತ್ನ ಅಧಿಕಾರಿಗಳು ಕೂಡ zoom. Apa nih zoom?
ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. Punta Berlando yun. Sir. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಈಗ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕಟ್ಟಿಯಿಂದ ತಮ್ಮ
ಹಾಂ ಹೇಳಿ. ಹಾಂ ಆಯ್ತು ಆಯ್ತು. ಯೂಶಲ್ ಬರ್ತಾ ಇರುತ್ತೆ, ನಾನು ಕನೆಕ್ಟ್ ಮಾಡಿ ಬಿಡಿ, ಆ್ಯಂಕರ್ ಮಾತಾಡೋದು ಟ್ರೈನಿಗೆ. ಹಾಂ ಆಡಿಯೋ ಚೆಕ್ ಮಾಡಿ. ಹಲೋ 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 ಹಾಂ ಹಲೋ 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 ನೀವು ಸ್ವಲ್ಪ ಬ್ಯಾಕ್ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಬಂದಿದೆ. ಅದರಲ್ಲಿ ಇಟ್ಟಿದ್ದಾರೆ, ಅದು ಅರಣ್ಯ ಇಲಾಖೆ ಅವಶೇಷಗಳಿಗೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರೆ ಅದು ಸ್ಥಳ ಮಹಾಜರ್ ಮಾಡಬೇಕಾಗುತ್ತೆ. ಆ ಕೆಲಸ ಎಚ್ಚರಿಕೆ ಸಲ್ಲಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾರನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ ಅಧಿಕಾರಿಗಳು ಕೂಡ ಹೋಗ್ತಾರೆ. ಚೌಕಟ್ಟು ತಮ್ಮ ಎಲ್ಲ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ ಅಂತ ಇತ್ತು. ಆದರೆ ತೆಗೆದುಕೊಂಡು ಹೋದಂಥ ಎಲ್ಲ ಗಳನ್ನು ತೋರಿಸ್ತಾ ಇರುವಂಥದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ್ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ ಕೊಟ್ಟಿದ್ದೀನಲ್ಲ ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತಲಾಶ್ ನಡೆಸುವಂಥ ಕೆಲಸಕ್ಕೆ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾರನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್
ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. Punta berang ko yun. Sir. ನೀವು ಸ್ವಲ್ಪ ಬ್ಯಾಕ್ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ. ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಗಾಡಿ ಹೋಗಿದ್ದಾರೆ ನಲ್ಪದಿಯಾರಂడి ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾರದನ್ನು ಕೂಡ ಗಮನಿಸಬೇಕು. ಪಂಚಾಯತ್ ಅಧಿಕಾರಿಗಳು ಕೂಡ ಹೋಗ್ತಿದ್ದಾರೆ. ಚೌಕಟ್ಟಿಯಿಂದ ತಮ್ಮ
ಹಾಂ ಆಯ್ತು ಆಯ್ತು ಯೂಶಲ್ ಬರ್ತಾ ಇರ್ತಾರೆ ಕನೆಕ್ಟ್ ಮಾಡಿ ಬಿಡಿ ಆ್ಯಂಕರ್ ಮಾತಾಡೋದು ಗಾಡಿ ಸರ್ ಹಲೋ 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 ಹಾಂ ಹಲೋ 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 ನೀವು ಸ್ವಲ್ಪ ಬ್ಯಾಕ್ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ದೂರ ಎದುರು ಬಂದಿದೆ ಅದರಲ್ಲಿ ಎದುರಿದ್ದಾರೆ ಅದು ಅರಣ್ಯ ಇಲಾಖೆಯಿಂದ ಅವಶೇಷಗಳಿವೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದರೆ ಅದು ಸ್ಥಳ ಮಹಾಜರ್ ಮಾಡಬೇಕಾಗುತ್ತೆ ಆ ಕೆಲಸವನ್ನು ಮಾಡಿದರೆ ಇರುವಂಥ ಮೂಲೆಗಳೇನಿದೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಮಂಗಳೂರಿಗೆ ಬಂದು ತಲುಪಿದ್ದಾರೆ ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತೀವಿ. ಪಂಚಾಯತ್ನ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈಗ ಮುಂದಿನ ಕುತೂಹಲಕ್ಕೆ ಒಂದಷ್ಟು ಕಾರಣವಾಗ್ತದೆ. ಗಳನ್ನು ತೋರಿಸ್ತಾ ಇರುವಂಥದ್ದು ಗಮನಿಸಬೇಕು. ಸುಮಾರು ಒಂದು 11-11:30 ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ SIT ಅಧಿಕಾರಿಗಳು. ಅರಣ್ಯಾಧಿಕಾರಿಗಳ ತಂಡ ಇರಬಹುದು, ಫರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆಗೆ SITಯ ಉನ್ನತ ಮಟ್ಟದ ತನಿಖಾಧಿಕಾರಿಗಳು, ಅದ್ರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ. ಹಾಗಾಗಿ BNSS 180 ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ್ ಏನಿದ್ದಾರೆ ನೇರವಾಗಿ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ. ಪ್ರಮುಖವಾಗಿ ಬಂಗ್ಲೆಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನೇಕ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಮಹಾಜರ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸ
ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸಬೇಕು. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈ ಕೆಲಸವನ್ನು ಆರಂಭಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಗಾಡಿ ಮನೋಹರ್ ಎದುರು ಬನ್ನಿ. ಸ್ವಲ್ಪ ಗಾಡಿ ಎದುರು ಬರ್ತೀನಿ. ಗಾಡಿ ಮನೋಹರ್ ಎದುರು ಬನ್ನಿ. ಸ್ವಲ್ಪ ಗಾಡಿ ಎದುರು ಬರ್ತೀನಿ. ನೀವು ಸ್ವಲ್ಪ ಬ್ಯಾಕ್ ಅವಶ್ಯಕತೆ
ಆ ಕೆಲಸವನ್ನು ಮಾಡ್ತಾರೆ. ಈಗ ಆ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸಬೇಕು. ಪಂಚಾಯತ್ನ ಉಪಾಧಿಕಾರಿಗಳು ಹೋಗ್ತಿದ್ದಾರೆ. ಈಗ ಆ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಕೆಲಸಕ್ಕೆ ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳೆಲ್ಲ ಹೋಗ್ತಾ ಇರೋದನ್ನು ಕೂಡ ಗಮನಿಸಬೇಕು. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಾರೆ. ಎದುರು ಬನ್ನಿ. ಗಾಡಿ ಸ್ವಲ್ಪ ಎದ್ದು ಬನ್ನಿ. ಬಲ್ಲ ಆಯ್ತು ಮನೋಹರ್ ಇದ್ದಾನೆ. ಎಷ್ಟಾಯ್ತಾ?
ನೀವು ಸ್ವಲ್ಪ ಬ್ಯಾಕ್ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ SIT ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಂಗ್ಲಾಗುಡ್ಡೆಯಲ್ಲಿ ಮಹತ್ವದ ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಗೆ ಬಂಗ್ಲಾಗುಡ್ಡೆಯಲ್ಲಿ ಒಂದಷ್ಟು ಕಳೆಬರಗಳ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಇಲ್ಲಿಯ ತನಕ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕಳೆ ಬರದ ಕೆಲವೊಂದು ತುಂಡುಗಳು ಸಿಕ್ಕಿವೆ ಹೊರತು ಬೇರೆ ಯಾವುದೇ ಪೂರ್ಣ ಬುರುಡೆ ಅಥವಾ ಪೂರ್ಣ ದೇಹದ ಭಾಗಗಳು ಇಲ್ಲಿ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಕಳೆ ಬರದ ತುಂಡುಗಳಿಗಾಗಿ ಅಂದರೆ ಏನಾದ್ರು ಸಿಗ್ತದ ಅನ್ನುವಂಥದ್ದು ಹುಡುಕಾಟಕ್ಕಾಗಿ SIT ಬಂಗ್ಲಾಗುಡ್ಡೆಯಲ್ಲಿ 3 ತಂಡಗಳಾಗಿ ವಿಭಜಿಸಿ ಸುತ್ತಲೂ ಕೂಡ ಹೋಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ 4 ಲೆಂತ್ ಪೈಪ್ ತೆಗೆದುಕೊಂಡು ಹೋಗಲಾಗಿತ್ತು. ಅದು ಆರಂಭದಲ್ಲಿ ಏನಾಗಿತ್ತು ಅಂತಂದರೆ ಆ ಪೈಪ್ನಲ್ಲೇ ತುಂಬಿಸಿಕೊಂಡು ಬರಲಾಗ್ತದೆ ಅನ್ನೋದು. ಯಾಕೆಂದರೆ ಈ ಹಿಂದೆ 14ನೇ ಸ್ಪಾಟ್ನಲ್ಲಿ ಸಿಕ್ಕಂತಹ ಕಳೆಬರಗಳ ತುಂಡುಗಳನ್ನು ಅದೇ ರೀತಿಯಾಗಿ ತುಂಬಿಸಿಕೊಂಡು ಬರಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಅಂತಹ ಅಷ್ಟರ ಮಟ್ಟಿಗೆ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಆ 4 ಲೆಂತ್ ಪೈಪ್ಗಳನ್ನು ಕೂಡ ವಾಪಸ್ಸು ತಂದು ವೆಹಿಕಲ್ನಲ್ಲಿ ಇಡಲಾಗಿದೆ. ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದೀನಿ ಈಗ ಸದ್ಯದ ಮಟ್ಟಿಗೆ ಬಂಗ್ಲಾಗುಡ್ಡೆಗೆ ಬಂದಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಎದುರು ಬನ್ನಿ. ನೋಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ವಲ್ಪ ಗಾಡಿ ಎದುರು ಬರಲಿ. ನಿಮ್ಮದು ಇಡ್ಬೋದು. ಸ್ವಲ್ಪ ಗಾಡಿ ಎದುರು ಬರಲಿ. ಬನ್ನಿ ಬನ್ನಿ. ಅಧಿಕಾರಿಗಳ ತಂಡ ಈಗ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ
ಸ್ವಲ್ಪ ಗಾಡಿ ಎದುರು ಬರಲಿ, ಸ್ವಲ್ಪ ಗಾಡಿ ಎದುರು ಬರಲಿ, ಬನ್ನಿ ಬನ್ನಿ, ಮನೋಹರ್ ಎದುರು ಬನ್ನಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ ಅಂದರೆ
ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ ಆಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲಾಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು, ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದರೆ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದರೆ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ. SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಆ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ, ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ, ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ, ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲಾಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು, ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದರೆ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದರೆ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ. SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಆ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ, ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ.
ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ. ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ, ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ, ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲಾಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು, ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ, ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯೂ ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ. ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ, ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ, ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲಾಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು, ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ
ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಆ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3
ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು ಅಂದರೆ ಒಂದು ಹಾಫ್ ಬುರುಡೆ, ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ.
ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು, ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ, ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ, ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು. ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ, ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು, ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟೆಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು, ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಇವತ್ತಿನ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ SIT ಅಧಿಕಾರಿಗಳು ಈಗಾಗಲೇ ತಂದಿರುವಂತಹ ಒಂದು ಕಳೆಬರದಲ್ಲಿ ಕೆಲವು ಬುರುಡೆಗಳೇ ನಮಗೆ ಕಂಡಿದೆ. ಒಂದು ಬುರುಡೆ ಇರುವಂತಹ ಜರಡಿಯನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದರ ಜೊತೆಗೆ 2 ಬುರುಡೆ ಅಂತ ಅಂದ್ಕೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಮೂಳೆಯ ತುಂಡುಗಳಿರ್ಬೋದು. ಜೊತೆಗೆ ಒಂದು ಪೈಪಿನಲ್ಲಿಯೂ ಕೂಡ ಒಂದಷ್ಟು ಅವಶೇಷದ ಕಳೆಬರಗಳನ್ನು ಇಟ್ಟುಕೊಂಡು ಅವರು ವಾಪಸ್ಸಾಗಿರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಮಹಜರು ಅಥವಾ ಇವತ್ತಿನ ಶೋಧ ಕಾರ್ಯ ಇವತ್ತಿಗೆ ಈಗ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಸುಮಾರು 2 ಬುರುಡೆ, ಅಂದರೆ ಸಂಪೂರ್ಣ ಬುರುಡೆ, ಒಂದು ಸಂಪೂರ್ಣ ಬುರುಡೆ, ಒಂದು ಹಾಫ್ ಬುರುಡೆಯು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಇವತ್ತಿನ ಈ ಒಂದು ಶೋಧ ಕಾರ್ಯ, ಯಾಕೆಂತಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ, ಅಂದರೆ
ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಗಳನ್ನು ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಕಳೆಬರದ ತಲೆಬುರುಡೆ ಅಥವಾ ಕಳೆಬರವನ್ನು ಇಟ್ಟುಕೊಂಡು ಅದನ್ನು ಸಂಗ್ರಹಿಸಿಕೊಂಡು ವಾಪಸ್ಸಾಗಿರುವಂತಹದ್ದು ಅಧಿಕಾರಿಗಳು ಈಗಾಗಲೇ ಅದನ್ನು ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಧಿಕಾರಿಗಳು ಬಹಳ ಸೋಕೋ ತಂಡದ ಅಧಿಕಾರಿಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ತನಿಖೆಗೆ ಅಂದರೆ ವೈದ್ಯಕೀಯ ತನಿಖೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಾಪಸ್ಸಾಗಿರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತಿನ ಬಂಗ್ಲಾಗುಡ್ಡೆಯ ಶೋಧ ಕಾರ್ಯ ಮುಗಿದಿದೆ. SP ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯಗೊಂಡಿದ್ದು ನಾಳೆ ಮತ್ತೆ ಶೋಧ ಕಾರ್ಯ ನಡೆಯುತ್ತದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಇವತ್ತು ಸಿಕ್ಕಿದೆ ಎಷ್ಟು ಅನ್ನುವಂತಹದಕ್ಕೆ ಉತ್ತರವಾಗಿ ಇವತ್ತು ನಾವು ಕಣ್ಣಲ್ಲಿ ಕಂಡಂತೆ 2 ಬುರುಡೆಗಳನ್ನು ಅಂದರೆ ಒಂದು ಹಾಫ್ ಬುರುಡೆ ಒಂದು ಫುಲ್ ಬುರುಡೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕಣ್ಣಾರೆ ಕಂಡಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಯ ಬರದ ಒಂದಷ್ಟು ಪೀಸ್ಗಳನ್ನು ಬೇರೆ ಬೇರೆ ಒಂದು ಜರಡಿಗಳಲ್ಲಿ ತುಂಬಿಸಿಕೊಂಡಿರುವಂಥದ್ದು ಮತ್ತು PVC ಪೈಪ್ನಲ್ಲಿಯೂ ಕೂಡ ಅವುಗಳನ್ನು ತುಂಬಿಸಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ತಂದಿರುವಂಥದ್ದು. 3 ಬಕೆಟ್ಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದನ್ನು ತಂದಿರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ಕೈಯಲ್ಲಿಯೂ ಕೂಡ ಒಂದು ಎಲುಬುಗಳ ಪೀಸ್ ಇರುವಂತಹ 3 ಲಕೋಟಗಳನ್ನು ಕೂಡ ಅವರು ತಂದಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಇಷ್ಟು ಮಾಹಿತಿಯನ್ನು ಕೊಡುವುದು ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಹೋಗ್ತಾರೆ. ಬಂಗ್ಲಾಗುಡ್ಡೆಗೆ ಬಂದು ತಲುಪಿದ್ದಾರೆ. ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ.